ದಮಲಜನೋನ್ನತ್ಯಭೂತ್ಯರ್ಪಕಾಯ क्षित्यामत्यल्पभृत्येष्वपि कुजनकृतौद्धत्यभूत्याजकाय कर्त्रे धर्त्रे च हर्त्रे हयमुखहरये मुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय प्रमाणे सति शक्त्येत्थं घटयेन्नित्यतां हरिः यत्र कुत्रापि तां शक्तिं चित्रशक्तिर्युनक्तिना गिर्युद्धरणशक्तिं सह किं प्रयुङ्क्ते तृणोद्धृतौ ಭಗವಂತನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ವರ್ಣಗಳು ನಿತ್ಯ, ವರ್ಣಗಳ ಕ್ರಮವೂ ನಿತ್ಯ ಅಂತ ಸಿದ್ಧವಾಯ್ತೀಗ. ವರ್ಣ ನಿತ್ಯ, ವರ್ಣಗಳ ಕ್ರಮವೂ ನಿತ್ಯ. ಯಾಕೆ? ಭಗವಂತನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ. ಹೀಗೆ ಭಗವಂತನ ಅಚಿಂತ್ಯ ಅದ್ಭುತ ಶಕ್ತಿ ಅಂತ ಅದನ್ನು ಕಾರಣವಾಗಿಟ್ಟುಕೊಂಡು ನೀವು ವಿರುದ್ಧವಾದ್ದನ್ನೆಲ್ಲ ಕೂಡಿಸ್ತೀರಾ ಅಂತಂದರೆ ಹಾಗಾದರೆ ಘಟವನ್ನು ನಿತ್ಯ ಅಂತ ಹೇಳ್ರಿ. ಘಟ ಏನಾಗಿದೆ? ಅನಿತ್ಯ. ಅಂದರೆ ಹುಟ್ಟುತ್ತೆ, ಅದು ನಾಶವಾಗುತ್ತೆ, ಅದು ಅನುಭವಕ್ಕೆ ಸಿದ್ಧವಾಗಿರ್ತಕ್ಕಂಥದ್ದು. ಹಾಗಾದರೆ ಘಟಕ್ಕೆ ಉತ್ಪತ್ತಿ ನಾಶಗಳು ಕಂಡಿದೆ. ಆದರೆ ಭಗವಂತನ ಅಚಿಂತ್ಯಾದ್ಭುತ ಶಕ್ತಿಯಿಂದ ಘಟವು ಕೂಡ ನಿತ್ಯ ಅಂತಾಗಲಿ. ನಮಗೆ ಲೋಕದಲ್ಲಿ ಕ್ರಮ ಎಂಬತಕ್ಕಂಥದ್ದು ಅದು ಕೃತಕ ಅಂತ ಕಂಡಿದೆ. ಕ್ರಮ ಎಂಬತಕ್ಕಂಥದ್ದು ಕೃತಕ ಅಂತ ನಮಗೆ ಕಂಡಿದೆ. ಆದರೆ ವೇದದಲ್ಲಿರ್ತಕ್ಕಂಥ ವರ್ಣಕ್ರಮ ಅದು ಕೃತಕ ಅಲ್ಲ ಅಂತ ಹೇಳಿದ್ರಿ. ನಮಗೆ ಕಂಡಿರ್ತಕ್ಕಂಥದ್ದು ಕೃತಕ ಅಂತ, ಕ್ರಮ ಎಂಬತಕ್ಕಂಥದ್ದು ಕೃತಕ ಅಂತ ಕಂಡಿದೆ. ಆದರೆ ನಮಗೆ ಕಂಡಿರ್ತಕ್ಕಂತಹ ಕ್ರಮ ಕೃತಕ ಆಗಿದ್ದರೂ ಕೂಡ ವೇದದಲ್ಲಿರ್ತಕ್ಕಂತಹ ವರ್ಣಕ್ರಮ ಎಂಬತಕ್ಕಂಥದ್ದು ಕೃತಕ ಅಲ್ಲ. ಅದು ಹೇಗೆ ಅಂದರೆ ಭಗವಂತನ ಒಂದು ಅಚಿಂತ್ಯಾದ್ಭುತ ಶಕ್ತಿಯಿಂದ ಕೂಡುತ್ತೆ ಅಂತ ಹೇಳ್ತೀರ. ಹಾಗೆ ನಮಗೆ ಘಟ ಎಂಬತಕ್ಕಂಥದ್ದು ಉತ್ಪತ್ತಿ ನಾಶ ಉಳ್ಳದ್ದಕ್ಕೆ ಕಂಡಿರಬಹುದು. ಆದರೆ ಆ ಅಚಿಂತ್ಯಾದ್ಭುತ ಶಕ್ತಿಯಿಂದ ಘಟವು ಕೂಡ ನಿತ್ಯ ಅಂತ ಹೇಳ್ರಿ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ. ಅಚಿಂತ್ಯಾದ್ಭುತ ಶಕ್ತಿಯಿಂದ ನಾವು ವ್ಯವಹಾರ ಮಾಡ್ತೇವೆ, ಅದನ್ನು ಒಪ್ಕೊಳ್ತೇವೆ. ಯಾವಾಗ ಅಂತಂದರೆ ಪ್ರಮಾಣೇ ಸತಿ. ಪ್ರಮಾಣ ಇದ್ದಾಗ ಅದನ್ನು ನಿರ್ವಾಹ ಮಾಡಲಿಕ್ಕೋಸ್ಕರ ಅಚಿಂತ್ಯಾದ್ಭುತ ಶಕ್ತಿಯನ್ನು ಹೇಳ್ತೇವೆ ಅಷ್ಟೇ ಹೊರತು ಎಲ್ಲಿ ಪ್ರಮಾಣ ಇಲ್ಲವೋ, ಯಾವುದು ಪ್ರಮಾಣ ವಿರುದ್ಧವಾಗಿದೆಯೋ ಅಂಥ ವಿಷಯದಲ್ಲಿ ನಾವು ಅಚಿಂತ್ಯಾದ್ಭುತ ಶಕ್ತಿಯನ್ನು ಹೇಳಲ್ಲ. ಘಟ ನಿತ್ಯ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇದೆಯಾ? ಇಲ್ಲ. ಅಂದರೆ ಘಟ ನಿತ್ಯ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇಲ್ಲ. ಆದ್ದರಿಂದಾಗಿ ನಾವು ಪರಮಾತ್ಮನ ಅಚಿಂತ್ಯಾದ್ಭುತ ಶಕ್ತಿಯಿಂದ ಘಟನಿತ್ಯ ಅಂತ ಸಾಧನೆ ಮಾಡಲಿಕ್ಕೆ ಹೋಗಲ್ಲ. ವೇದ ನಿತ್ಯ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇದೆ. ಆದ್ದರಿಂದಾಗಿ ವೇದ ನಿತ್ಯ ಆಗಬೇಕು ಅಂತಾದರೆ ವೇದಗಳ ಕ್ರಮ ನಿತ್ಯ ಆಗಬೇಕು, ವರ್ಣಕ್ರಮ ನಿತ್ಯ ಆಗಬೇಕು. ಆದ್ದರಿಂದ ವೇದ ನಿತ್ಯ ಅಂತ ಪ್ರಮಾಣ ಇರೋದರಿಂದ ವೇದ ವರ್ಣಕ್ರಮ ನಿತ್ಯ ಆದ್ರೇ ವೇದ ನಿತ್ಯ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ನಾವು ಆ ವೇದಗಳ ವರ್ಣಕ್ರಮ ಎಂಬತಕ್ಕಂಥದ್ದು ನಿತ್ಯ. ಹೇಗೆ ಅಂತಂದರೆ ಭಗವಂತನ ಅಚಿಂತ್ಯಾದ್ಭುತ ಶಕ್ತಿಯಿಂದ ಕೂಡುತ್ತೆ ಅಂತ ಹೇಳ್ತೇವೆ. ಅದಕ್ಕೆ ಹೇಳ್ತಾರೆ, ಒಂದು ಉದಾಹರಣೆ ಕೊಡ್ತಾರೆ. ಎಲ್ಲಿ ಭಗವಂತನಿಗೆ ಮಂದರ ಪರ್ವತ, ಗೋವರ್ಧನ ಪರ್ವತ ಇದೆಲ್ಲವನ್ನು ಎತ್ತುವಂಥ ಶಕ್ತಿ ಇದೆ. ಹಾಗಾದರೆ ಭಗವಂತನಿಗೆ ಪರ್ವತವನ್ನು ಎತ್ತುವಂಥ ಶಕ್ತಿ ಇದೆ ಅಂತ ನಮಗೆ ಪ್ರಮಾಣ ಸಿದ್ಧವಾಗಿದೆಯಲ್ಲ. ಆ ಪರಮಾತ್ಮ ಒಂದು ಹುಲ್ಲನ್ನು ಎತ್ತಬೇಕಾದ್ರೆ ಪರ್ವತವನ್ನು ಎತ್ತಲಿಕ್ಕೆ ಏನು ಶಕ್ತಿಯನ್ನು ಉಪಯೋಗ ಮಾಡ್ತಾನೋ ಅದನ್ನು ಉಪಯೋಗ ಮಾಡ್ತಾನ? ತೃಣ ಉದ್ಧೃತವು. ಒಂದು ಹುಲ್ಲನ್ನು ಎತ್ತಲಿಕ್ಕೆ, ಪರ್ವತವನ್ನು ಎತ್ತಲಿಕ್ಕೆ ಪರಮಾತ್ಮ ಎಷ್ಟು ಶಕ್ತಿಯನ್ನು ವಿನಿಯೋಗ ಮಾಡ್ತಾನೋ ಅಷ್ಟು ಶಕ್ತಿಯನ್ನು ವಿನಿಯೋಗ ಮಾಡ್ತಾನ? ಇಲ್ಲ. ಅದು ಲೋಕದಲ್ಲಿ ಎಲ್ಲರ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಆದ್ದರಿಂದ ಪ್ರಮಾಣ ಇದ್ದು ಯಾವುದನ್ನು ಕೂಡಿಸ್ಲಿಕ್ಕಾಗೋದಿಲ್ವೋ ಅಂಥ ಕಡೆಯಲ್ಲಿ ಭಗವಂತನ ಅಚಿಂತ್ಯಾದ್ಭುತ ಶಕ್ತಿಯನ್ನು ವಿನಿಯೋಗ ಮಾಡಬೇಕು. ಎಲ್ಲಿ ಪ್ರಮಾಣವೇ ಇಲ್ಲವೋ ಅಥವಾ ಯಾವುದು ಪ್ರಮಾಣಕ್ಕೆ ವಿರುದ್ಧವಾಗಿದೆಯೋ ಅಂಥದ್ದನ್ನು ಕೂಡಿಸ್ಲಿಕ್ಕೋಸ್ಕರ ಅಚಿಂತ್ಯ ಶಕ್ತಿಯನ್ನು ಹೇಳ್ತಕ್ಕಂಥದ್ದು ಸರಿಯಲ್ಲ. ಅಂದರೆ ಪ್ರಕೃತದಲ್ಲಿ ವೇದವು ನಿತ್ಯ, ವೇದಗಳ ವರ್ಣಕ್ರಮ ನಿತ್ಯ ಎಂಬತಕ್ಕಂತಹದ್ದು ಇರೋದರಿಂದಾಗಿ ನಾವು ಅದನ್ನು ಕೂಡಿಸ್ಲಿಕ್ಕೋಸ್ಕರ ಭಗವಂತನ ಅಚಿಂತ್ಯಾದ್ಭುತ ಶಕ್ತಿಯನ್ನು ಹೇಳಬೇಕು. ಘಟನಿತ್ಯ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇಲ್ಲ. ಅಷ್ಟೇ ಅಲ್ಲ, ಪ್ರಮಾಣ ವಿರುದ್ಧವೂ ಆಗಿದೆ. ಆದ್ದರಿಂದ
ಅದನ್ನು ನಾವು ಘಟನಿತ್ಯ ಅಂತ ಹೇಳ್ತೇವೆ, ಅದನ್ನು ಕೂಡಿಸ್ಲಿಕ್ಕೆ ಅಚಿಂತ್ಯಾದ್ಭುತ ಶಕ್ತಿ ಒಪ್ತೇವೆ ಅಂದರೆ ಅದು ಸರಿಯಲ್ಲ ಅಂತ ಹೇಳ್ತಾ ಇದ್ವಿ. ಪ್ರಶ್ನೆ ಇಷ್ಟೇ, ಭಗವಂತನ ಅಚಿಂತ್ಯಾದ್ಭುತ ಶಕ್ತಿಯಿಂದ ನೀವು ವರ್ಣಕ್ರಮ ನಿತ್ಯ ವೇದ ನಿತ್ಯ ಅಂತ ಹೇಳ್ತೀರಾ ಅಂತಂದರೆ ಘಟವನ್ನು ನಿತ್ಯ ಅಂತ ಹೇಳ್ರಿ. ಯಾಕೆ? ಅಚಿಂತ್ಯಾದ್ಭುತ ಶಕ್ತಿ, ಭಗವಂತನ ಅಚಿಂತ್ಯಾದ್ಭುತ ಶಕ್ತಿ ಇದೆಯಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಪ್ರಮಾಣ ಇದ್ದು ಎಲ್ಲಿ ನಮಗೆ ಕೂಡಿಸ್ಲಿಕ್ಕಾಗೋದಿಲ್ವೋ ಅಲ್ಲಿ ಅಚಿಂತ್ಯಾದ್ಭುತ ಶಕ್ತಿ ಅಂತ ಹೇಳ್ತೇವೆ. ಎಲ್ಲಿ ಪ್ರಮಾಣ ಇಲ್ಲವೋ ಅಂಥದ್ರಲ್ಲಿ ಅಚಿಂತ್ಯಾದ್ಭುತ ಶಕ್ತಿ ಅಂತ ಹೇಳೋದಿಲ್ಲ. ಘಟವು ನಿತ್ಯ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇಲ್ಲ, ಆದ್ದರಿಂದ ಅಲ್ಲಿ ಅಚಿಂತ್ಯಾದ್ಭುತ ಶಕ್ತಿಯನ್ನು ಇಟ್ಟುಕೊಂಡು ಘಟನಿತ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪ್ರಮಾಣೇ ಸತಿ, ಪ್ರಮಾಣ ಇದ್ದಾಗ ಇತ್ತಂ ಈ ರೀತಿಯಾಗಿ ಶಕ್ತಿಯ ತನ್ನ ಅಚಿಂತ್ಯವಾದ ಶಕ್ತಿಯಿಂದ ಹರಿಹಿ ಪರಮಾತ್ಮನು ನಿತ್ಯತಾಂ ವೇದವಾಕ್ಯಗಳಿಗೆ, ವೇದವಾಕ್ಯದಲ್ಲಿರ್ತಕ್ಕಂತಹ ವರ್ಣಗಳ ಕ್ರಮಗಳಿಗೆ ನಿತ್ಯತ್ವವನ್ನು ಘಟಯೇತ್ ಕೂಡಿಸುತ್ತಾನೆ. ಯತ್ರ ಕುತ್ರಾಪಿ ಎಲ್ಲೆಲ್ಲಿಯೋ ಅಂದರೆ ಘಟನಿತ್ಯ ಆಗಲಿ ಎಂಬುದಾಗಿ ತಾಂ ಶಕ್ತಿಂ ಆ ಅಚಿಂತ್ಯ ಅದ್ಭುತ ಶಕ್ತಿಯನ್ನು ನ ಹರಿಹಿ ಯುನಕ್ತಿ, ಚಿತ್ರಶಕ್ತಿ ವಿಚಿತ್ರವಾದ ಶಕ್ತಿಯುಳ್ಳಂತಹ ಪರಮಾತ್ಮನು ನ ಯುನಕ್ತಿ ಅದನ್ನು ಪ್ರಯೋಗ ಮಾಡುವುದಿಲ್ಲ. ಸಹ ಆ ಪರಮಾತ್ಮನು ತೃಣೋದ್ಧೃತವು ಒಂದು ಹುಲ್ಲು ಕಡ್ಡಿಯನ್ನು ಎತ್ತುವಂತಹ ವ್ಯಾಪಾರದಲ್ಲಿ ಗಿರ್ಯುದ್ಧರಣ ಶಕ್ತಿಂ ಪರ್ವತವನ್ನು ಎತ್ತುವಂತಹ ಶಕ್ತಿಯನ್ನು ಕಿಂ ಪ್ರಯುಕ್ತೆ ಪ್ರಯೋಗ ಮಾಡ್ತಾನೇನೋ ಇಲ್ಲ. ಹಾಗೆ ಎಲ್ಲೆಲ್ಲಿಯೋ ತನ್ನ ಅಚಿಂತ್ಯಾದ್ಭುತ ಶಕ್ತಿಯನ್ನು ಭಗವಂತ ಪ್ರಯೋಗ ಮಾಡೋದಿಲ್ಲ. ಪ್ರಮಾಣೇ ಸತಿ, ಪ್ರಮಾಣ ಇದ್ದಾಗ ಇತ್ತಂ ಈ ವೇದಗಳ ನಿತ್ಯತ್ವವನ್ನು ಕೂಡಿಸ್ಲಿಕ್ಕೋಸ್ಕರ ಹರಿಹಿ ಪರಮಾತ್ಮನು ಶಕ್ತಿಯ ತನ್ನ ಅಚಿಂತ್ಯಾದ್ಭುತ ಶಕ್ತಿಯಿಂದ ನಿತ್ಯತಾಂ ವೇದಗಳು ನಿತ್ಯ, ವೇದದಲ್ಲಿರ್ತಕ್ಕಂಥ ವರ್ಣಗಳ ಕ್ರಮವು ನಿತ್ಯ ಎಂಬತಕ್ಕಂಥದ್ದನ್ನು ಘಟಯೇತ್ ಕೂಡಿಸ್ತಾನೆ. ಚಿತ್ರಶಕ್ತಿ ವಿಚಿತ್ರವಾದಂತಹ ಶಕ್ತಿಯುಳ್ಳಂತಹ ಪರಮಾತ್ಮನು ಯತ್ರ ಕುತ್ರಾಪಿ ಎಲ್ಲಿಯೋ ಘಟವು ನಿತ್ಯ ಆಗಲಿ ಎಂಬತಕ್ಕಂಥ ವಿಷಯದಲ್ಲಿ ತಾಂ ಶಕ್ತಿಂ ಆ ಅಚಿಂತ್ಯ ಅದ್ಭುತ ಶಕ್ತಿಯನ್ನು ನ ಯುನಕ್ತಿ ಪ್ರಯೋಗ ಮಾಡುವುದಿಲ್ಲ. ತೃಣೋದ್ಧೃತವು ಹುಲ್ಲನ್ನು ಎತ್ತುವಂತಹ ವಿಷಯದಲ್ಲಿ ಗಿರ್ಯುದ್ಧರಣ ಶಕ್ತಿಂ ಪರ್ವತವನ್ನು ಎತ್ತುವಂತಹ ಶಕ್ತಿಯನ್ನು ಕಿಂ ಪ್ರಯುಕ್ತೆ ಪ್ರಯೋಗ ಮಾಡ್ತಾನೇನೋ ಇಲ್ಲ. ನಾನು ಏವಂ ಘಟಾದಿ ನಿತ್ಯತಾಮಪಿ ಸ್ವಶಕ್ತಿಯ ಘಟಯೇತ್ ಕಿಂ ನ ಇತ್ಯಾಹ ಯತ್ರ ಕುತ್ರ ಅಂತ. ಹಾಗಾದರೆ ಪರಮಾತ್ಮ ಘಟಾದಿಗಳ ನಿತ್ಯತ್ವವನ್ನು ತನ್ನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಘಟಯೇತ್ ಕಿಂ ಕೂಡಿಸ್ತಾನೇನು ಅಂತಂದರೆ ನ, ಅವನು ಕೂಡಿಸೋದಿಲ್ಲ. ಯಾಕೆ? ಯತ್ರ ಕುತ್ರಾಪಿ ತಾಂ ಶಕ್ತಿಂ ಚಿತ್ರಶಕ್ತಿ ಯುನಕ್ತಿ ನ ಅಂತ. ಪರಮಾತ್ಮ ಎಲ್ಲೆಲ್ಲಿಯೋ ತನ್ನ ಅತ್ಯಂತ ಅದ್ಭುತ ಶಕ್ತಿಯನ್ನು ಪ್ರಯೋಗ ಮಾಡುವುದಿಲ್ಲ. ಕಿಂಚಾಂತ್ಯವರ್ಣಸ್ಯೋತ್ಪಾದೇ ಪ್ರಾಂಗ್ನಷ್ಟೈರ್ವರ್ಣರಾಶಿಭಿಃ ಬುದ್ಧ್ಯಾರೂಢೈಃ ಪದತ್ವಂ ಸ್ಯಾತ್ ಪ್ರಾಕ್ಸೃಷ್ಟಿಸ್ತದ್ವೃಥೈವ ತೇ ವರ್ಣಾನಿತ್ಯತ್ವವಾದೋಪಿ ವರ್ಣನಿತ್ಯತ್ವವಾದಿನಾಂ ಪ್ರಕ್ರಿಯಾಂ ಸ್ವಕ್ರಿಯಾಸಿದ್ಧೈ ಸತ್ಕರೋತೀತಿ ಮೇ ಮತಿಃ. ಇನ್ನು ಯಾರು ವರ್ಣ ಅನಿತ್ಯತ್ವವನ್ನು ಹೇಳ್ತಾರೋ, ವರ್ಣಗಳು ಉತ್ಪತ್ತಿಯಾಗುತ್ತೆ ನಾಶವಾಗ್ತಾವೆ ಎಂಬುದಾಗಿ ಹೇಳ್ತಕ್ಕಂಥವ್ರು ಇದ್ದಾರೆ. ಯಾರವರು? ಮೀಮಾಂಸಕರು. ವರ್ಣ ಉತ್ಪತ್ತಿಯಾಗುತ್ತೆ, ವರ್ಣ ನಾಶವಾಗುತ್ತೆ ಅಂತ ಯಾರು ಹೇಳ್ತಾರೋ ಅಂಥವರು ಕೂಡ ಆ ವರ್ಣಗಳ ಕ್ರಮ ಇದೆಯಲ್ಲ, ಒಂದಾದ ಮೇಲೆ ಇನ್ನೊಂದು ವರ್ಣ, ಅಗ್ನಿಮೀಳೆ ಪುರೋಹಿತಂ ಅಂತ ಈ ಕ್ರಮ ಇದೆಯಲ್ಲ, ಈ ಕ್ರಮ ಇದೆಯಲ್ಲ ಅದನ್ನು ಅವರು ಯಾವ ರೀತಿಯಲ್ಲಿ ಒಪ್ಪಬೇಕು? ಅದಕ್ಕೆ ಹೇಳ್ತಾರೆ ಬುದ್ಧ್ಯಾರೂಢೈ ಪದತ್ವಂ ಸ್ಯಾತ್ ಅಂತ. ಅವರು ಕೂಡ ಬುದ್ಧಿಯಲ್ಲಿರ್ತಕ್ಕಂತಹ ವರ್ಣದಿಂದಲೇ ಕ್ರಮವನ್ನು ಹೇಳಬೇಕು. ಕ್ರಮ ಹೇಳಬೇಕಲ್ಲ, ಆ ಕ್ರಮವನ್ನು ಯಾವ ರೀತಿಯಲ್ಲಿ ಹೇಳಬೇಕು? ಬುದ್ಧಿಯಲ್ಲಿ ಒಂದು ಕ್ರಮವನ್ನು ಇಟ್ಟುಕೊಂಡು ಆ ವರ್ಣಗಳ ಕ್ರಮವನ್ನು ಹೇಳಬೇಕು. ಯಾಕೆ? ವರ್ಣಗಳೆಲ್ಲ ಏನಾಗಿದೆ? ಉತ್ಪತ್ತಿಯಾಗುತ್ತೆ, ನಾಶವಾಗುತ್ತೆ. ಅಂದರೆ ಉತ್ಪತ್ತಿ ನಾಶವಾಗತಕ್ಕಂತಹ
ವರ್ಣಗಳಲ್ಲಿ ಕ್ರಮ ಎಂಬತಕ್ಕಂಥದ್ದು ಶಾಶ್ವತವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಶಾಶ್ವತವಾಗಿರಲಿಕ್ಕೆ ಸಾಧ್ಯ ಇಲ್ಲ? ವರ್ಣಗಳೇನೇ ಉತ್ಪತ್ತಿ ನಾಶವುಳ್ಳವದಾಗಿದೆ ಅಂತಂದರೆ ಆ ವರ್ಣಗಳ ಕ್ರಮ ಅದು ನಿತ್ಯವಾಗಿರಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲವೇ ಇಲ್ಲ. ಯಾರು ವೇದವನ್ನು ಸೃಷ್ಟಿಯ ಆದಿಭಾಗದಲ್ಲಿ ಸೃಷ್ಟವಾಗುತ್ತೆ, ಭಗವಂತ ಸೃಷ್ಟಿ ಮಾಡ್ತಾನೆ, ಪ್ರಳಯ ಕಾಲದಲ್ಲಿ ನಾಶ ಆಗುತ್ತೆ. ವೇದಗಳು ಸೃಷ್ಟಿಯ ಆದಿಭಾಗದಲ್ಲಿ ಭಗವಂತನಿಂದ ಸೃಷ್ಟಿಯಾಗುತ್ತೆ, ಪ್ರಳಯ ಕಾಲದಲ್ಲಿ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಈ ವೇದ ಇದೆಯಲ್ಲ, ಇದು ಸೃಷ್ಟಿಯ ಆದಿಭಾಗದಲ್ಲಿ ಒಂದು ಬಾರಿ ಮಾತ್ರ ಸೃಷ್ಟಿಯಾದದ್ದು. ಇದು ಎಲ್ಲಿ ತನಕ ಇರುತ್ತೆ? ಪ್ರಳಯ ಕಾಲದ ತನಕ ಇರುತ್ತೆ. ಹಾಗಾದರೆ ಆ ಪ್ರಾರಂಭದಿಂದ ಕೊನೆಯ ತನಕ ಮಧ್ಯಭಾಗದಲ್ಲಿ ಇದೆಯಲ್ಲ, ಅಲ್ಲಿ ಆ ವೇದ ಇದೆಯೋ ಇಲ್ವೋ? ಆ ವೇದದಲ್ಲಿ ಕ್ರಮ ಇದೆಯೋ ಇಲ್ವೋ? ಆ ಕ್ರಮ ಎಲ್ಲಿಂದ ಬಂತು? ಪ್ರತಿ ಕ್ಷಣದಲ್ಲೂ ಭಗವಂತ ಸೃಷ್ಟಿ ಮಾಡ್ತಿರ್ತಾನ? ಇಲ್ಲ, ವೇದವನ್ನು ಸೃಷ್ಟಿ ಮಾಡೋದು ಒಂದು ಬಾರಿ ಮಾತ್ರ. ಹಾಗಾದರೆ ಸೃಷ್ಟಿಯ ಆದಿಭಾಗದಲ್ಲಿ ಸೃಷ್ಟಿ ಮಾಡಿದ, ಆದರೆ ವರ್ಣ ಏನಾಗಿದೆ? ಅನಿತ್ಯ. ಹಾಗಾದರೆ ಸೃಷ್ಟಿ ಮಾಡಿದ್ದೆಲ್ಲ ಮುಂದೇನಾಯಿತು? ನಾಶವಾಗಿ ಹೋಯಿತು. ಹಾಗಾದರೆ ವೇದ ಪ್ರಳಯ ಕಾಲದ ತನಕ ಇರುತ್ತೆ ಅಂತ ಹೇಳ್ತೀರಾ. ಪ್ರಳಯ ಕಾಲದ ತನಕ ಹೇಗಿರ್ಲಿಕ್ಕೆ ಸಾಧ್ಯ? ಅದಕ್ಕೇನು ಹೇಳಬೇಕು? ಭಗವಂತನ ಬುದ್ಧಿಯಲ್ಲಿ ಒಂದು ಕ್ರಮ ಇದೆ ಅಂತ ಹೇಳಬೇಕು. ಆ ಕ್ರಮ ಎಂಬತಕ್ಕಂಥದ್ದು ಅದು ಹಿಂದಿನ ಕಲ್ಪದಲ್ಲಿ ಇದ್ದದ್ದಲ್ಲ, ನಾವು ಹೇಳ್ತೇವೆ ಹಿಂದಿನ ಕಲ್ಪದಲ್ಲಿ ಇದ್ದದ್ದು ಅಂತ. ಅವರೇನು ಹೇಳಬೇಕು? ಈ ಕಲ್ಪದ ಪ್ರಾರಂಭದಲ್ಲಿ ಭಗವಂತ ಒಂದು ತನ್ನ ಬುದ್ಧಿಗೆ ಅನುಗುಣವಾಗಿ ಆ ವರ್ಣಗಳಲ್ಲಿ ಕ್ರಮವನ್ನು ಹೇಳ್ದ. ಆದರೆ ಆ ವರ್ಣ ಎಲ್ಲ ಏನಾಯಿತು? ಅದು ನಾಶ ಆಯಿತು. ಆ ಕ್ರಮವೂ ಕೂಡ ನಾಶ ಆಯಿತು. ಹಾಗಾದರೆ ವೇದ ಪ್ರಳಯ ಕಾಲದ ತನಕ ಇರುತ್ತೆ ಅಂತ ಹೇಳ್ತೀರಾ? ಆ ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತನ ಬುದ್ಧಿಯಲ್ಲಿ ಒಂದು ಕ್ರಮ ಇದೆ. ಆ ಕ್ರಮ ಎಂಬತಕ್ಕಂಥದ್ದು ಹಾಗೇ ಇರುತ್ತೆ ಅಂತ ಹೇಳಬೇಕು. ಅದಕ್ಕೆ ಹೇಳ್ತಾರೆ ವಾದಿರಾಜತೀರ್ಥ ಶ್ರೀಪಾದಂಗಳವರು, ನೀವು ವೇದಗಳನ್ನು ಅನಿತ್ಯ ಅಂತ ಹೇಳ್ರಿ. ಅನಿತ್ಯ ಅಂತ ಹೇಳಿದವರು ಕೂಡ ಪ್ರಳಯ ಕಾಲದ ತನಕ ವೇದ ಇರಬೇಕು ಅಂತ ಹೇಳಲಿಕ್ಕೋಸ್ಕರ ಬುದ್ಧಿಯಲ್ಲಿ ಒಂದು ಕ್ರಮವನ್ನು ಒಪ್ತೀರ. ವೇದವನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ವ್ಯಕ್ತಿಯ ಬುದ್ಧಿಯಲ್ಲಿ ಒಂದು ಕ್ರಮ ಇದೆ, ಆ ಕ್ರಮವೇ ಪ್ರಳಯ ಕಾಲದ ತನಕ ಇರುತ್ತೆ ಅಂತ ಹೇಳ್ತೀರ. ನಾವು ಆ ಕ್ರಮ ಮೊದಲು ಇತ್ತು ಅಂತ ಹೇಳ್ತೇವೆ. ಸೃಷ್ಟಿಗಿಂತ ಮೊದಲು ಕೂಡ ಆ ಕ್ರಮ ಇತ್ತು. ಅಂತೂ ನಮ್ಮದನ್ನು ನೀವು ಒಪ್ಪಲೇಬೇಕು. ಯಾಕೆ? ಕ್ರಮ ಎಂಬತಕ್ಕಂಥದ್ದು ಬುದ್ಧಿಯಲ್ಲಿದೆ ಅನ್ನೋದನ್ನು ನೀವು ಒಪ್ಪಬೇಕು. ಯಾಕೆ ಒಪ್ಪಬೇಕು? ಒಂದು ಬಾರಿ ಸೃಷ್ಟಿಯಾಗಿರ್ತಕ್ಕಂಥ ವೇದ ಪ್ರಳಯ ಕಾಲದ ತನಕ ಇರುತ್ತೆ ಅಂತ ನೀವು ಹೇಳೋದು ಅಂತಾದರೆ ಬುದ್ಧಿಯಲ್ಲಿ ಕ್ರಮ ಒಪ್ಪಲೇಬೇಕು. ಹಾಗಾದರೆ ನಾವೇನು ಮಾಡ್ತೇವೆ? ಸೃಷ್ಟಿಯ ಆದಿಭಾಗದಲ್ಲಿಯೂ ಕೂಡ ಅದು ಸ್ವತಂತ್ರವಾದಂತಹ ಕ್ರಮ ಅಲ್ಲ, ಹಿಂದಿನ ಕಲ್ಪದಲ್ಲಿದ್ದಂತಹ ಕ್ರಮವೇ ಭಗವಂತ ಈ ಕ್ರಮದಲ್ಲಿ ಈ ಸೃಷ್ಟಿಯಲ್ಲಿ ಅಭಿವ್ಯಕ್ತ ಮಾಡಿದ್ದಾನೆ ಅಂತ ಹೇಳ್ತೇವೆ. ಆದ್ದರಿಂದ ಯಾರು ವರ್ಣ ಅನಿತ್ಯ ಅಂತ ಹೇಳ್ತಾರೋ ಅವರು ಕೂಡ ಬುದ್ಧಿಕ್ರಮವನ್ನು ಒಪ್ಪಲೇಬೇಕು. ನಾವು ಆ ಬುದ್ಧಿಕ್ರಮವನ್ನು ಇಟ್ಕೊಂಡೇ ಈ ವೇದಗಳ ನಿತ್ಯತ್ವವನ್ನು ಹೇಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕಿಂಚ ಅಲ್ಲದೇನೆ, ಅಷ್ಟೇ ಅಲ್ಲದೇನೆ ಇನ್ನೊಂದು ಹೇಳ್ತಾರೆ ನೋಡಿ. ನಾವು ಪದಗಳನ್ನು, ಒಂದು ಪದವನ್ನು ಉಚ್ಚಾರಣೆ ಮಾಡಬೇಕು. ರಾಮಃ ವನಂಗಚ್ಚತಿ ಅಂತ ಹೇಳಬೇಕು. ಈ ರಾಮಃ ವನಂಗಚ್ಚತಿ ಅಂತ ಹೇಳಿದಾಗ ಎಷ್ಟು ಪದ ಇದೆ ಇಲ್ಲಿ? 3 ಪದ ಇದೆ ಅಲ್ವಾ? ರಾಮಃ ಅಂತ ಒಂದು ಪದ, ವನಂ ಅಂತ ಇನ್ನೊಂದು ಪದ, ಗಚ್ಚತಿ ಅಂತ ಇನ್ನೊಂದು ಪದ. ಇಲ್ಲಿಗ ರಾಮಃ ಅಂತ ಈ ಪದವನ್ನು ನಾವು ಹೇಳಬೇಕಾದ್ರೆ ಈ ಪದದಲ್ಲಿ ಎಷ್ಟು ವರ್ಣ ಇದೆ? ರೇಫ, ಅನಂತರ ಆಕಾರ, ಆಮೇಲೆ ಮಕಾರ, ಆಮೇಲೆ ಅಕಾರ, ಆಮೇಲೆ ವಿಸರ್ಗ. ಇಷ್ಟಿದೆ ರಾಮಃ ಅಂತ. ಇದನ್ನು ಒಟ್ಟಿಗೆ ಹೇಳಲಿಕ್ಕೆ ಬರುತ್ತಾ? ಇದು ಕೂಡ ಕ್ರಮವಾಗಿ ಹೇಳಬೇಕು. ನಾವು ಹೇಳಬೇಕಾದ್ರೆ ರಾಮ ಅಂತ ಒಟ್ಟಿಗೆ ಹೇಳಿದೇವೆ ಅಂತ ಅನಿಸುತ್ತೆ, ಆದರೆ ಅಲ್ಲಿ ಉಚ್ಚಾರಣೆ ಹೇಗಿರುತ್ತೆ? ರೇಫ, ಆಕಾರ, ಮಕಾರ, ಅಕಾರ, ವಿಸರ್ಗ. ಇಷ್ಟೇ ಇದ್ದೇ ನಾವು ರಾಮ ಅಂತ ಹೇಳೋದು. ಹಾಗಾದರೆ ಇಲ್ಲಿಗ ವಿಸರ್ಗ ಹೇಳಬೇಕಾದ್ರೆ ಉಳಿದಿದ್ದೆಲ್ಲ ಹೊರಟೋಗಿದೆ. ವಿಸರ್ಗವನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಅಲ್ಲಿ ಹಿಂದಿನ ರೇಫ, ಆಕಾರ, ಮಕಾರ, ಆಕಾರಗಳಿಲ್ಲ. ಹಾಗಾದರೆ ರಾಮ ಅಂತ ನಿಮಗೆ ಈ ಪದ ಜ್ಞಾನ ಆದರೂ ಹೇಗೆ ಬರುತ್ತೆ? ರಾಮ ಎಂಬತಕ್ಕಂತಹ ಈ ಪದಜ್ಞಾನ ಬರಬೇಕಲ್ಲ. ಪದಜ್ಞಾನ ಯಾವಾಗ ಬರ್ತಿತ್ತು? ಈ ಎಲ್ಲ ವರ್ಣಗಳು ಕೂಡ ಏಕಕಾಲದಲ್ಲಿ ಇದ್ದರೆ ಆವಾಗ ರಾಮಃ ಎಂಬತಕ್ಕಂಥ ಪದಜ್ಞಾನ ಬರ್ತಿತ್ತು. ಆದರೆ ಇಲ್ಲಿ ರೇಫೋತ್ತರ, ಆಕಾರೋತ್ತರ, ಮಕಾರೋತ್ತರ, ಅಕಾರೋತ್ತರ ವಿಸರ್ಗ ಇರೋದು. ಹಾಗಾದರೆ ವಿಸರ್ಗ ಉಚ್ಚಾರಣೆ ಮಾಡಬೇಕಾದ್ರೆ ಹಿಂದಿದ್ದು ಯಾವುದೂ ಇಲ್ಲ. ಹಾಗಾದರೆ ರಾಮ ಎಂಬತಕ್ಕಂಥ ಪದಜ್ಞಾನ ಹೇಗೆ ಬರುತ್ತೆ? ಹೋಗಿಬಿಡುತ್ತೆ.
ಹೌದು. ರಾ ಅಂತ ಹೇಳಬೇಕಾದ್ರೆ ಆ ಹೇಳಿದಾಗ ರೇಫ ಹೊಟ್ಟೋಗಿರುತ್ತೆ. ಮಾ ಅಂತ ಹೇಳಬೇಕಾದ್ರಲ್ಲಿ ಪುನಃ ಆಕಾರ ರೇಫ ಎಲ್ಲ ಹೊಟ್ಟೋಗುತ್ತೆ. ಆ ಅಂತ ಹೇಳಬೇಕಾದ್ರೆ ಮಕಾನು ಹೋಗಿರುತ್ತೆ. ವಿಸರ್ಗ ಹೇಳಬೇಕಾದ್ರೆ ಆಕಾರನೂ ಹೊಟ್ಟೋಗಿರುತ್ತೆ. ಮತ್ತು ಪದ ಎಂಬತಕ್ಕಂಥ ಜ್ಞಾನ ಆದರೆ ಹೇಗೆ ಬರುತ್ತೆ? ಅದಕ್ಕೇನು ಹೇಳಬೇಕು? ಬುದ್ಧ್ಯಾರೂಢೈಹಿ. ಆಯಾ ವರ್ಣಗಳನ್ನು ಕೇಳಿದಾಗ ಒಂದು ಜ್ಞಾನ ಬರುತ್ತೆ. ಆ ಜ್ಞಾನ ಎಂಬತಕ್ಕಂಥದ್ದು ನಮ್ಮ ಬುದ್ಧಿಯಲ್ಲಿದೆ. ಆದ್ದರಿಂದ ನಾವೇನು ಮಾಡ್ತೇವೆ? ಒಂದು ಪದ ಅಂತ ಅದನ್ನು ನಾವು ಒಪ್ಕೊಳ್ತೇವೆ. ಹಾಗಾದರೆ ಆ ವರ್ಣದಿಂದ ಜ್ಞಾನ ಬರುತ್ತೆ. ಆಮೇಲೆ ಕೊನೆ ವರ್ಣವನ್ನು ನಾವು ಕೇಳಿದಾಗ ಜ್ಞಾನ ಬಂತು. ಆ ಜ್ಞಾನ ಬಂದಾಗ ಹಿಂದೆ ನಮಗೆ ಯಾವ ವರ್ಣವನ್ನು ಕೇಳಿದ ಜ್ಞಾನ ಬಂದಿದೆಯೋ ಆ ಜ್ಞಾನದ ಜೊತೆಯಲ್ಲಿ ಈ ಜ್ಞಾನ ಸೇರಿಸಿದಾಗ ಏನು ಪದಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ. ಇದು ಕ್ರಮ ಇರತಕ್ಕಂಥದ್ದು. ಇದನ್ನು ಯಾರು ಒಪ್ಪಬೇಕು? ಅವರು ಒಪ್ಪಬೇಕು. ಯಾರು ವರ್ಣವನ್ನು ಅನಿತ್ಯ ಅಂತ ಹೇಳ್ತಾರೋ ಅವರು ಪದಜ್ಞಾನ ಹೇಗೆ ಬರುತ್ತೆ ಅಂತ ಕೇಳಿದಾಗ ಏನು ಹೇಳಬೇಕು? ಇದೇ ಕ್ರಮದಲ್ಲಿ ಹೇಳಬೇಕು. ಎಲ್ಲ ವರ್ಣಗಳನ್ನು ಕೇಳಿದಾಗ ಜ್ಞಾನ ಬರುತ್ತೆ. ಕೊನೆ ವರ್ಣ ಕೇಳಿದಾಗ ಮೊದಲು ಬಂದಿರತಕ್ಕಂಥ ಜ್ಞಾನದ ಜೊತೆಯಲ್ಲಿ ಉಳಿದೆಲ್ಲ ವರ್ಣಗಳ ಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ. ಆವಾಗ ಅದನ್ನು ಪದ ಎಂಬುದಾಗಿ ಕರೀತಾರೆ ಎಂಬುದಾಗಿ ಈ ರೀತಿಯಲ್ಲಿ ಹೇಳಬೇಕು. ಇಲ್ಲ, ಪದಜ್ಞಾನ ಇರುತ್ತೆ. ಹಾಂ, ವರ್ಣ ಉಚ್ಚಾರ ಅಂದರೆ ಜ್ಞಾನ ಬರೋದು. ಜ್ಞಾನ ಬಂದಮೇಲೆ ವರ್ಣ ಬರೋದಲ್ಲ, ವರ್ಣ ಉಚ್ಚಾರಣೆಯಿಂದ ಜ್ಞಾನ ಬರೋದು. ಆಯಿತಾ? ಅದು ನಮ್ಮ ಬುದ್ಧಿಯಲ್ಲಿ ಇರುತ್ತೆ. ಜ್ಞಾನ ಎಂಬತಕ್ಕಂಥ ಸಂಸ್ಕಾರ ರೂಪದಲ್ಲಿ ಜ್ಞಾನ ಇರುತ್ತೆ. ಜ್ಞಾನ ಇರುತ್ತೆ. ಅಲ್ಲ ಈ ಒಂದು ಬಾರಿ ಕೇಳಿದಾಗ ಆ ಜ್ಞಾನ ಬಂತು. ಮೊದಲ ಬಾರಿ ಕೇಳಿದಾಗ ಜ್ಞಾನ ಬಂತು. ಹೌದು, ಹುಟ್ಟುದು ಜ್ಞಾನ ಹುಟ್ಟುತ್ತೆ. ಹೌದು, ಅದು ವರ್ಣವೂ ಉತ್ಪತ್ತಿ ಆಗುತ್ತೆ, ಜ್ಞಾನವೂ ಉತ್ಪತ್ತಿ ಆಗುತ್ತೆ. ವರ್ಣ ಉತ್ಪನ್ನವಾದದ್ದು ನಾಶವಾಗುತ್ತೆ. ಆದರೆ ಜ್ಞಾನ ಬಂದಿದೆಯಲ್ಲ ಅದು ಸಂಸ್ಕಾರ ರೂಪದಲ್ಲಿ ಇರುತ್ತೆ. ಹಾಂ, ಅಂದರೆ ವರ್ಣಕ್ಕೂ ಜ್ಞಾನಕ್ಕೂ ಇಷ್ಟು ವ್ಯತ್ಯಾಸ. ಅದರಿಂದ ವರ್ಣನಾಶವಾದರೂ ಕೂಡ ವರ್ಣದಿಂದ ಬಂದಿರತಕ್ಕಂಥ ಜ್ಞಾನ ಅದು ಸಂಸ್ಕಾರ ರೂಪದಲ್ಲಿದೆ. ಆಮೇಲೆ ಕೊನೆಯ ವರ್ಣವನ್ನು ಕೇಳ್ತೇವೆ. ಆವಾಗ ಈ ಸಂಸ್ಕಾರದ ಜೊತೆಯಲ್ಲಿ ನಮಗೆ ಆ ವರ್ಣಗಳ ಜ್ಞಾನ ಇದೆಯಲ್ಲ ಅದರಲ್ಲಿ ಪದ ಎಂಬತಕ್ಕಂಥ ಜ್ಞಾನ ಬರುತ್ತೆ. ಹೀಗಿರ್ತಕ್ಕಂಥದ್ದು. ಆದ್ದರಿಂದ ಇದನ್ನೇ ಹೇಳ್ತಾರೆ ಅಂತ್ಯವರ್ಣಸ್ಯ ಉತ್ಪಾದೆ. ಅಂತ್ಯವರ್ಣ ಉತ್ಪನ್ನವಾದಾಗ ಪ್ರಾಂಗ್ ನಷ್ಟೈಹಿ, ಹಿಂದೆ ನಾಶವಾಗಿರ್ತಕ್ಕಂಥ, ಯಾಕೆ ವರ್ಣಗಳು ಕ್ರಮವಾಗಿ ಉತ್ಪನ್ನವಾಗುತ್ತವೆ. ಮುಂದಿನ ವರ್ಣ ಉತ್ಪನ್ನವಾದಾಗ ಹಿಂದಿನ ವರ್ಣ ನಾಶವಾಗಿ ಹೋಗುತ್ತೆ. ಪ್ರಾಂಗ್ ನಷ್ಟೈಹಿ, ಹಿಂದೆ ನಷ್ಟವಾಗಿರ್ತಕ್ಕಂತಹ ವರ್ಣರಾಶಿಭಿ, ವರ್ಣಗಳ ಸಮುದಾಯದಿಂದ ಬುದ್ಧ್ಯಾರೂಢೈ, ವರ್ಣಗಳ ರಾಶಿರೂಪವಾದ ಬುದ್ಧ್ಯಾರೂಢೈಹಿ, ಬುದ್ಧಿಯಲ್ಲಿ ಇರತಕ್ಕಂತಹ ಆ ಜ್ಞಾನದಿಂದ, ವರ್ಣ ಎಂದು ಜ್ಞಾನಕ್ಕೆ ವಿಷಯವಾದ ವರ್ಣಗಳಿಂದ ಪದತ್ವಂ, ಪದ ಎಂಬತಕ್ಕಂಥದ್ದು ಸ್ಯಾತ್, ಉಪಪನ್ನವಾಗುತ್ತದೆ. ಅನ್ಯಥಾ ಈ ರೀತಿಯಲ್ಲಿ ಅಲ್ಲ ಅಂತಾದರೆ ತೇ, ಆ ವರ್ಣ ಅನಿತ್ಯ ಎಂಬುದಾಗಿ ಹೇಳ್ತಕ್ಕಂತಹ ನಿನಗೆ ಪ್ರಾಕ್ ಸೃಷ್ಟಿ, ಹಿಂದೆ ವರ್ಣಗಳ ಸೃಷ್ಟಿ ಎಂಬತಕ್ಕಂಥದ್ದು ವೃಥೈವ, ವ್ಯರ್ಥವೇ ಆಯಿತು. ಅಂದರೆ ಪದ ಎಂಬತಕ್ಕಂಥ ಜ್ಞಾನವನ್ನು ತಂದುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಿಲ್ಲ? ವರ್ಣ ಎಲ್ಲ ನಾಶವಾಗಿ ಹೋಗಿದೆ. ಎಲ್ಲವೂ ಕೂಡ ಸೇರಲಿಕ್ಕೆ ಸಾಧ್ಯವೇ ಇಲ್ಲ. ಒಂದೇ ಬಾರಿ 4 ವರ್ಣ ಉಚ್ಚಾರಣೆ ಮಾಡಿರಿ. ಏಕಕಾಲದಲ್ಲಿ 4 ವರ್ಣ ಉಚ್ಚಾರಣೆ ಮಾಡಲಿಕ್ಕೆ ಬರೋದೇ ಇಲ್ಲ. ಕ್ಷ ಅಂತ ಹೇಳ್ತೇವೆ. ಕ್ಷ ಅಂದರೆ 2 ವರ್ಣ ಉಚ್ಚಾರಣೆ ಮಾಡಿದ್ದ, 3 ವರ್ಣ ಉಚ್ಚಾರಣೆ ಮಾಡಿದ್ದ ಏಕಕಾಲದಲ್ಲಿಯಾ? ಅಲ್ಲ. ಕಕಾರೋತ್ತರ, ಶಕಾರೋತ್ತರ, ಅಕಾರ ಇಷ್ಟು ಉಚ್ಚಾರಣೆ ಮಾಡಿದ್ದು. ಅಲ್ಲಿ ಅಷ್ಟು ಸಣ್ಣದಾಗಿರ್ತಕ್ಕಂಥ ಕಾಲ ವ್ಯತ್ಯಾಸ ಇದ್ದೇ ಇದೆ. ತ್ರ ಅಂತ ಹೇಳ್ತೇವೆ. ತ್ರ ಅಂತ ಹೇಳಿದ್ರು ಕೂಡ ತಕಾರೋತ್ತರ, ರೇಫೋತ್ತರ, ಅಕಾರ ಹೊರತು ಅಲ್ಲಿ ಕಾಲ ಅಲ್ಪವಾಗಿರ್ತಕ್ಕಂತಹ ಆ ವ್ಯತ್ಯಾಸ ಇದ್ದೇ ಇದೆ. ಅಂದರೆ ಎಲ್ಲಿಯೂ ವರ್ಣಗಳನ್ನು ಒಟ್ಟಿಗೆ ಉಚ್ಚಾರಣೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಮತ್ತು ಒಂದಾದ ಮೇಲೆ ಒಂದವನ್ನು ಉಚ್ಚಾರಣೆ ಮಾಡಬೇಕು. ಅಂದರೆ ವರ್ಣ ಕ್ರಮವಾಗಿ ಉತ್ಪತ್ತಿ ನಾಶ ಆಗುತ್ತೆ ಅಂತಂದರೆ ಪದಜ್ಞಾನ ಬರಲಿಕ್ಕೆ ಹೇಗೆ ಸಾಧ್ಯ? ಯಾಕೆ ವರ್ಣ ಸಮುದಾಯ ಆಗಲಿಕ್ಕೆ ಸಾಧ್ಯ ಇಲ್ಲ. ವರ್ಣ ಒಟ್ಟಿಗೆ ಸೇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಸೇರಲ್ಲ? ಅದರಲ್ಲಿ ಕ್ರಮ ಇರೋದ್ರಿಂದ. ಹಾಗಾದರೆ ಪದ ಅಂತ ಹೇಗೆ ಕರಿತೀರಾ? ಅದಕ್ಕೆ ಹೇಳಬೇಕು ಬುದ್ಧ್ಯಾರೂಢೈಹಿ ವರ್ಣರಾಶಿಭಿ. ಅಂದರೆ ಆ ಬುದ್ಧಿಯಲ್ಲಿ ಆ ವರ್ಣಗಳ ಜ್ಞಾನ ಬಂದಿದೆ. ಆ ಜ್ಞಾನ ಎಂಬತಕ್ಕಂಥದ್ದು ಬುದ್ಧಿಯಲ್ಲಿದೆ. ಆ ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂತಹ ವರ್ಣ ಅದು ಪದಬುದ್ಧಿಯನ್ನು ಉಂಟು ಮಾಡುತ್ತೆ ಅಂತ ಹೇಳಬೇಕು. ಅತಃ, ಆದ್ದರಿಂದ ವರ್ಣ ಅನಿತ್ಯತ್ವವಾದೋಪಿ, ವರ್ಣಗಳು ಅನಿತ್ಯ ಎಂಬುದಾಗಿ ಹೇಳ್ತಕ್ಕಂತಹ ವಾದವೂ ಕೂಡ ವರ್ಣನಿತ್ಯತ್ವವಾದಿನ
ವರ್ಣಗಳು ನಿತ್ಯ ಎಂಬುದಾಗಿ ಹೇಳ್ತಕ್ಕಂತಹ ವಾದಿಗಳ ಪ್ರಕ್ರಿಯಾಂ ಸಿದ್ಧಾಂತವನ್ನೇ ಕ್ರಮವನ್ನೇ ಸ್ವಕ್ರಿಯಾ ಸಿದ್ಧೈ ತಾನು ಪದ ಎಂಬತಕ್ಕಂತಹ ಆ ಬುದ್ಧಿ ಸಿದ್ಧಿಗೋಸ್ಕರ ಸತ್ಕರೋತಿ ಅವನು ಸ್ವೀಕಾರ ಮಾಡ್ತಾನೆ ಸತ್ಕಾರ ಮಾಡ್ತಾನೆ ಇತಿ ಈ ರೀತಿಯಾಗಿ ಮೇಮತಿಹಿ ನನಗೆ ಅನಿಸುತ್ತೆ ಅಂತ ವಾದಿರಾಜ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಕಿಂಚ ಅಲ್ಲದೇನೆ ಅಂತ್ಯವರ್ಣಸ್ಯ ಉತ್ಪಾದೆ ಅಂತ್ಯವರ್ಣವು ಉತ್ಪನ್ನವಾದಾಗ ಪ್ರಾಂಗ್ನಷ್ಟೈ ಹಿಂದೆ ಉಚ್ಚಾರಣೆ ಮಾಡಿ ನಷ್ಟವಾಗಿರ್ತಕ್ಕಂತಹ ವರ್ಣರಾಶಿಭಿ ವರ್ಣರಾಶಿಗಳಿಂದ ಬುದ್ಧ್ಯಾರೂಢೈ ಬುದ್ಧಿಯಲ್ಲಿ ಆರೂಢವಾಗಿರೋದ್ರಿಂದಲೇ ಪದತ್ವಂ ಪದ ಎಂಬತಕ್ಕಂಥದ್ದು ಸ್ಯಾತ್ ಅದು ಉಪಪನ್ನವಾಗುತ್ತದೆ. ಅನ್ಯಥಾ ಹಾಗಿಲ್ಲ ಅಂತಾದರೆ ತೇ ವರ್ಣವು ಅನಿತ್ಯ ಎಂಬುದಾಗಿ ಹೇಳ್ತಕ್ಕಂತಹ ನಿನಗೂ ಪ್ರಾಕ್ ಸೃಷ್ಟಿ ಹಿಂದೆ ವರ್ಣಗಳ ಆಗಿರ್ತಕ್ಕಂತಹ ಸೃಷ್ಟಿಯು ವೃಥಾಯೇವ ವ್ಯರ್ಥವೇ ಆಗುತ್ತದೆ. ಅಂದರೆ ಪದ ಎಂಬತಕ್ಕಂತಹ ಜ್ಞಾನವನ್ನು ತಂದು ಕೊಡೋದಿಲ್ಲ. ಅತಃ ಆದ್ದರಿಂದ ವರ್ಣ ಅನಿತ್ಯತ್ವವಾದೋಪಿ ವರ್ಣಗಳು ಅನಿತ್ಯ ಎಂಬುದಾಗಿ ಹೇಳ್ತಕ್ಕಂತಹ ವಾದವೂ ಕೂಡ ವರ್ಣನಿತ್ಯತ್ವವಾದಿನ ವರ್ಣ ನಿತ್ಯ ಎಂಬುದಾಗಿ ಹೇಳ್ತಕ್ಕಂತಹ ನಮ್ಮ ಪ್ರಕ್ರಿಯಾಂ ಈ ಕ್ರಮವನ್ನು ಸ್ವಕ್ರಿಯಾಸಿದ್ಧೈ ಪದ ಎಂಬತಕ್ಕಂತಹ ಕ್ರಿಯಾಸಿದ್ಧಿಗೋಸ್ಕರ ಕಾರ್ಯಸಿದ್ಧಿಗೋಸ್ಕರ ಸತ್ಕರೋತಿ ಅವನು ಸ್ವೀಕಾರ ಮಾಡ್ತಾನೆ ಇತಿ ಈ ರೀತಿಯಾಗಿ ಮೇಮತಿ ನನ್ನ ಅಭಿಪ್ರಾಯ. ಏನು ವರ್ಣ ಸಮೂಹ ಇಲ್ಲವೇ ಇಲ್ಲ, ವರ್ಣಕ್ರಮ. ಹಾಂ ಹೌದು, ಅದು ಒಪ್ತಾರೆ, ಅದು ಎಲ್ಲರೂ ಒಪ್ಪಲೇಬೇಕು. ಆ ಪದ ಎಂಬತಕ್ಕಂಥದ್ದನ್ನು ಹಾಂ ಇಲ್ಲ ಇಲ್ಲ, ನೀವು ಆ ಅಂತ ಹೇಳಿದಾಗೆ ಆ ಬಂದಿದ್ದು, ಅಲ್ಲಿಕ್ಕಿಂತ ಮೊದಲಿಲ್ಲ. ಹಾಂ, ನೀವು ಆ ಅಂತ ಬಾಯಿ ತೆಗೆದಾಗೇ ಆ ಉತ್ಪತ್ತಿ ಆದದ್ದು. ಹಾಂ ಹೌದು. ಕಿಂಚ ವರ್ಣ ಅನಿತ್ಯತ್ವವಾದಿನಾಪಿ ಯಾರು ವರ್ಣವನ್ನು ಅನಿತ್ಯ ಅಂತ ಹೇಳ್ತಾರೋ ಅವರು ಕೂಡ ಬುದ್ಧಿಸ್ಥ ವರ್ಣೈರೇವ ಬುದ್ಧಿಯಲ್ಲಿರ್ತಕ್ಕಂತಹ ವರ್ಣಗಳಿಂದಲೇ. ಬುದ್ಧಿಯಲ್ಲಿರ್ತಕ್ಕಂಥ ವರ್ಣ ಅಂದರೆ ಏನರ್ಥ? ಜ್ಞಾನ ವಿಷಯವಾದ ವರ್ಣ. ವರ್ಣ ಇಲ್ಲ, ಆದರೆ ವರ್ಣದ ಜ್ಞಾನ ಬಂದಿದೆ. ಅದರಿಂದ ಆ ವರ್ಣವು ಜ್ಞಾನಕ್ಕೆ ವಿಷಯವಾಗಿದೆ. ಅಂದರೆ ಜ್ಞಾನ ವಿಷಯವಾದಂತಹ ವರ್ಣಗಳಿಂದ ಕ್ರಮ ವಾಚ್ಯ ಆ ಕ್ರಮವನ್ನು ಹೇಳಬೇಕು. ತಥಾಚ ಆದ್ದರಿಂದ ಕ್ರಮಸಿದ್ಧ್ಯರ್ಥಂ ಕ್ರಮ ರೇಫೋತ್ತರ ಆಕಾರೋತ್ತರ ಮಕಾರೋತ್ತರ ಅಕಾರ ವಿಸರ್ಗ ಎಂಬತಕ್ಕಂತಹ ಕ್ರಮ ಸಿದ್ಧ ಆಗಬೇಕು ಅಂತಾದರೆ ವರ್ಣಾನಾಂ ವರ್ಣಗಳಿಗೆ ಬುದ್ಧಿಸ್ತತ್ವಮೇವ ಶರಣಂ. ಅವೆಲ್ಲ ಬುದ್ಧಿಯಲ್ಲಿದೆ ಎಂಬತಕ್ಕಂಥದ್ದಕ್ಕೆ ಮೊರೆ ಹೋಗಬೇಕು. ಅದು ಬಿಟ್ಟು ಬೇರೆ ಗತಿ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ನ ತದಾ ಸೃಷ್ಟತ್ವಂ ಇತ್ಯಾಹ. ಅದರಿಂದ ಆ ಬುದ್ಧಿಯಲ್ಲಿರ್ತಕ್ಕಂಥ ಕ್ರಮವನ್ನು ಹೇಳಬೇಕಷ್ಟೇ ಹೊರತು ಆಯಾ ಕಾಲದಲ್ಲಿ ಸೃಷ್ಟಿಯಾಗುತ್ತೆ ಅಂತ ಹೇಳಬಾರದು. ಕಿಂಚ ಇತಿ ತಥಾ ಬುದ್ಧ್ಯಾರೂಢೈ ಪದೈ ಬುದ್ಧಿಗೆ ವಿಷಯವಾಗಿರ್ತಕ್ಕಂಥ ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂತಹ ಪದಗಳಿಂದ ವಾಕ್ಯತ್ವಂ ವಾಕ್ಯ ಎಂಬತಕ್ಕಂಥದ್ದು ಸ್ಯಾದಿತಿ ದ್ರಷ್ಟವ್ಯಂ ಆಗುತ್ತೆ ಎಂಬುದಾಗಿ ಹೇಳಬೇಕು. ರಾಮ ವನಂ ಗಚ್ಚತಿ, ನಮಗೆ ರಾಮ ಅಂತ ಹೇಳಿದಾಗ ಗೊತ್ತಾಗಲ್ಲ. ರಾಮ ವನಂ ಗಚ್ಚತಿ ಅಂತ ವಾಕ್ಯ ಪ್ರಯೋಗ ಮಾಡಿದಾಗ ಪದಗಳನ್ನು ಹೇಳ್ತೇವೆ. ಮೊದಲು ರಾಮ, ಆಮೇಲೆ ವನಂ, ಆಮೇಲೆ ಗಚ್ಚತಿ. ನೋಡಿ, ವನಂ ಅಂತ ಪದ ಉಚ್ಚಾರ ಮಾಡಬೇಕಾದ್ರೆ ರಾಮ ಪದ ಇಲ್ಲ, ಗಚ್ಚತಿ ಅಂತ ಪದ ಉಚ್ಚಾರ ಮಾಡಬೇಕಾದ್ರೆ ರಾಮ ವನಂ ಪದ ಇಲ್ಲ. ಹಾಗಾದರೆ ಗಚ್ಚತಿ ಎಂಬತಕ್ಕಂಥ ಪದ ಕೇಳಿದಾಗ ರಾಮನು ಕಾಡಿಗೆ ಎಂಬತಕ್ಕಂಥ ಅರ್ಥಜ್ಞಾನ ಹೇಗೆ ಬರಲಿಕ್ಕೆ ಸಾಧ್ಯ? ಈ ಜ್ಞಾನ ಎಂಬತಕ್ಕಂಥದ್ದು ಬರಲಿಕ್ಕೆ ಸಾಧ್ಯ. ಯಾಕೆ? ಆ ಪದಗಳೆಲ್ಲ ನಾಶವಾಗಿ ಹೋಗಿದೆ. ಅದಕ್ಕೇನು ಹೇಳಬೇಕು? ರಾಮ ಅಂತ ಶಬ್ದ ಪದವನ್ನು ಕೇಳಿದಾಗ ಒಂದು ಜ್ಞಾನ ಬಂದಿದೆ, ವನಂ ಅಂತ ಕೇಳಿದಾಗ ಒಂದು ಜ್ಞಾನ ಬಂದಿದೆ, ಗಚ್ಚತಿ ಅಂತ ಕೇಳಿದಾಗ ಒಂದು ಜ್ಞಾನ ಬಂದಿದೆ. ಈ ಎಲ್ಲವೂ ಕೂಡ ಬುದ್ಧಿಸ್ಥವಾಗಿದೆ. ಅದರಿಂದಾಗಿ ರಾಮ ಕಾಡಿಗೆ ಹೋದ ಎಂಬತಕ್ಕಂತಹ ಈ ಅರ್ಥವನ್ನು ಕೊಡ್ತಕ್ಕಂಥ ವಾಕ್ಯಜ್ಞಾನ ನಮಗೆ ಬರುತ್ತೆ. ಆದ್ದರಿಂದ ರಾಮ ಕಾಡಿಗೆ ಹೋದ ಎಂಬತಕ್ಕಂಥ ಅರ್ಥಜ್ಞಾನ ಬರುತ್ತೆ. ಇಲ್ಲಿ ಈ ವಾಕ್ಯಜ್ಞಾನ ಬರಬೇಕು ಅಂತಂದರೆ ಏಕಕಾಲದಲ್ಲಿ ವಾಕ್ಯಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪದಗಳೆಲ್ಲ ಕ್ರಮಭಾವಿಯಾಗಿದೆ. ವರ್ಣ ನಿತ್ಯತ್ವವನ್ನು ಒಪ್ಪದೇ ಇರುವವರು ಕೂಡ
ಬುದ್ಧಿಯಿಂದಲೇ ಈ ಪದ ವಾಕ್ಯ ಎಂಬತಕ್ಕಂಥನ್ನು ಒಪ್ಕೊಳ್ಬೇಕು. ಈ ಪದ ಎಂಬತಕ್ಕಂತಹ ವರ್ಣಕ್ರಮ ಅಥವಾ ವಾಕ್ಯ ಎಂಬತಕ್ಕಂಥಲ್ಲಿ ಪದಕ್ರಮ ಇದನ್ನು ಬುದ್ಧಿಯಲ್ಲಿ ವಿಷಯ ಆಗಿದೆ ಅಂತಲೇ ಒಪ್ಪಬೇಕು. ಆದ್ದರಿಂದ ವೇದವನ್ನು ನಿತ್ಯ ಅಂತ ಒಪ್ಪಬೇಕಾಗುತ್ತೆ. ಏನು ಕೇಳ್ರಿ, ಕೇಳಿದ ಮೇಲೆ ಒಂದು ಜ್ಞಾನ ಬಂತಲ್ಲ, ಅದೇ ನಿಮಗೆ ಜ್ಞಾನ ಬಂತಲ್ಲ. ಜ್ಞಾನ ಬಂದದ್ದು ಎಲ್ಲಿರುತ್ತೆ? ಬುದ್ಧಿಯಾರೂಢ ಅಂದ್ರೇನು? ಮೊದಲಿದೆ ಅಂತ ಅರ್ಥ ಅಲ್ಲ. ನಿಮಗೆ ಶಬ್ದವನ್ನು ಕೇಳಿದಾಗ ಅಲ್ಲಲ್ಲ ಜ್ಞಾನ ಬರುತ್ತೆ. ಜ್ಞಾನ ಬಂದ ಮೇಲೆ ಆ ವರ್ಣ ನಿಮ್ಮ ತಲೆಯಲ್ಲಿರುತ್ತೆ. ಜ್ಞಾನ ಬಂದ ಮೇಲೆ ಆ ವರ್ಣ ತಲೆಯಲ್ಲಿರುತ್ತೆ. ವರ್ಣ ತಲೆಯಲ್ಲಿರೋದು ಅಂದರೆ ಏನರ್ಥ? ವರ್ಣ ಇರೋದು ಅವಾಗ, ಜ್ಞಾನ ಇರೋದು ತಲೆಯಲ್ಲಿ ವರ್ಣ ಇದೆ ಅಂದರೆ ಏನರ್ಥ? ವರ್ಣ ಇರೋದು ಬೇರೆ, ತಲೆಯಲ್ಲಿ ವರ್ಣ ಇರೋದು ಬೇರೆ. ಆಯಿತಾ? ವರ್ಣ ಇರೋದು ಎಲ್ಲಿ? ಉಚ್ಚಾರಣೆ ಮಾಡಿದಾಗ ಮಾತ್ರ. ತಲೆಯಲ್ಲಿ ವರ್ಣ ಇರೋದು ಯಾವಾಗಲೂ ಇರುತ್ತೆ. ಅದೇ ಬುದ್ಧಿಯಾರೂಢ ಅಂತ ಹೇಳೋದು. ಅಂದರೆ ವರ್ಣ ಎಂಬತಕ್ಕಂಥದ್ದು ನಾಶವಾದರೂ ಕೂಡ ಬುದ್ಧಿಯಲ್ಲಿರ್ತಕ್ಕಂಥ ವರ್ಣ ಯಾವಾಗಲೂ ಇರುತ್ತೆ. ಆ ಬುದ್ಧಿಯಲ್ಲಿರ್ತಕ್ಕಂಥ ವರ್ಣ ಯಾವಾಗಲೂ ಇರೋದ್ರೆ, ಬುದ್ಧಿಯಲ್ಲಿ ವರ್ಣ ಇರೋದ್ರೇನು? ಬರೋದು ತಲೆಯಲ್ಲಿ ಅಂಟಿಸ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಅದರ ಜ್ಞಾನ ಎಂಬತಕ್ಕಂಥದ್ದು ಬಂದಿದೆ, ಜ್ಞಾನದಿಂದ ಸಂಸ್ಕಾರ ಇದೆ ಅಂತ ಅರ್ಥ. ಅದರಿಂದ ಏನಾಗುತ್ತೆ? ರಾಮ ಎಂಬತಕ್ಕಂತಹ ಪದಜ್ಞಾನ ಬರುತ್ತೆ. ಹಾಗೇ ಏನು ಸ್ವರೂಪ? ಬೇಡ. ಈಗ ನಿಮಗೆ ಜ್ಞಾನ ಎಲ್ಲ ನಮಗೆ ಉತ್ಪನ್ನವಾಗ್ತಕ್ಕಂಥದ್ದು, ನಾಶ ಆಗ್ತಕ್ಕಂಥದ್ದು. ಅಂದರೆ ಈ ಜನ್ಮದಲ್ಲಿ ಬಂದದ್ದು, ಅದೇನು ಸ್ವಭಾವ ಅಂತ ಬೇಕಾಗಿಲ್ಲ. ಈ ಜನ್ಮದಲ್ಲಿ ಬಂದಂತಹ ವರ್ಣದ ಜ್ಞಾನ, ಅದನ್ನು ನಮಗೆ ಈ ಜನ್ಮದಲ್ಲಿ ಪದಜ್ಞಾನ ಬರುತ್ತೆ. ಹೌದು. ಯಾವುದೇ ಶಬ್ದವನ್ನು ಮೊದಲು ಕೇಳ್ರಿ, ಯಾವುದೇ ವರ್ಣವನ್ನು ಮೊದಲು ಕೇಳ್ರಿ, ಅದರಿಂದ ಒಂದು ಜ್ಞಾನ ಬರುತ್ತೆ. ಅದು ಬುದ್ಧಿಯಲ್ಲಿ ಇರುತ್ತೆ. ನಿಮಗೆ ರಾಮ ಎಂಬತಕ್ಕಂತಹ ಈ ವರ್ಣ ಸಮುದಾಯದಿಂದ ಈ ಪದಜ್ಞಾನ ಹೇಗೆ ಬಂತು ಅಂತ ಪ್ರಶ್ನೆ. ರಾಮ ಎಂಬತಕ್ಕಂತಹ ಈ ಪದಜ್ಞಾನ ಹೇಗೆ ಬಂತು ಅಂತ ಯಾಕೆ ಪ್ರಶ್ನೆ? ಯಾಕೆ? ವರ್ಣಗಳು ಕ್ರಮ ಉಳ್ಳದ್ದಾಗಿದೆ. ಅದನ್ನು ಒಂದು ಅಂತ ಹೇಳಲಿಕ್ಕೆ ಬರಲ್ಲ, ಅನೇಕ ವರ್ಣಗಳ ಸಮುದಾಯ ಅಂತ ಹೇಳಲಿಕ್ಕೆ ಬರಲ್ಲ. ಕ್ರಮ ಇದೆ. ಕ್ರಮ ಇದೆ ಅಂತಂದರೆ ಮುಂದಿಂದು ಹೇಳಬೇಕಾದ್ರೆ ಹಿಂದಿಂದ ಇರಲ್ಲ. ಆದ್ದರಿಂದ ನಿಮಗೆ ಪದಜ್ಞಾನ ಹೇಗೆ ಬರುತ್ತೆ? ಅದಕ್ಕೆ ಉತ್ತರ ಕೊಟ್ಟಿದ್ದು ವರ್ಣಗಳು ಅನಿತ್ಯ ಆದರೂ ಕೂಡ ವರ್ಣದಿಂದ ಜ್ಞಾನ ಬಂದಿದೆ. ಜ್ಞಾನವು ಈ ಜೀವನಿಗಿದೆ. ಅದರಿಂದಾಗಿ ಆ ಜ್ಞಾನದಿಂದ ಆ ವರ್ಣಗಳಲ್ಲಿ ಅವನು ಒಂದು ಪದ ಎಂಬತಕ್ಕಂಥ ಜ್ಞಾನ ಅವನಿಗೆ ಬರುತ್ತೆ. ಬುದ್ಧಿಯಾರೂಢವಾದ ವರ್ಣಗಳಿಂದ. ಬುದ್ಧಿಯಲ್ಲಿರ್ತಕ್ಕಂಥ ವರ್ಣ, ಬುದ್ಧಿಯಲ್ಲಿದ್ದ ವರ್ಣ ಅಂದರೆ ಏನರ್ಥ? ಜ್ಞಾನ ವಿಷಯವಾದ ವರ್ಣ ಅಂತ. ಇಲ್ಲ, ಜ್ಞಾನ. ಬುದ್ಧಿ ಅಂದರೆ ಜ್ಞಾನ. ತಥಾಚ ತ್ವದ್ವತ್ ನಿನ್ನಂತೆ ಪೂರ್ವಾಪರ ಬುದ್ಧಿ ವಿಷಯತ್ವೇನೈವ ನಿತ್ಯಪಕ್ಷೇಪಿ ಕ್ರಮೋಕ್ತಿ ಸುಶಕ ಇತಿ ಭಾವ. ಹೇಗೆ ನೀನು ವರ್ಣ ಮತ್ತು ವರ್ಣದಿಂದ ವರ್ಣಕ್ರಮದಿಂದ ಪದಕ್ರಮದಿಂದ ವಾಕ್ಯ ಎಂಬುದಾಗಿ ಹೇಳ್ತೀಯೋ, ಹಾಗೆ ಪೂರ್ವಾಪರ ಬುದ್ಧಿ ವಿಷಯತ್ವೇನ ಮೊದಲನೇದು ಅನಂತರದ್ದು ಎಂಬತಕ್ಕಂತಹ ಜ್ಞಾನಕ್ಕೆ ವಿಷಯತ್ವವನ್ನು ಹೇಳಿ ಏನು ಹೇಳಬೇಕು? ಪದ ವಾಕ್ಯ ಎಂಬುದಾಗಿ ಹೇಳಬೇಕು. ಹಾಗೆ ನಿತ್ಯತ್ವ ಪಕ್ಷೇಪಿ ವೇದಗಳನ್ನು ನಿತ್ಯ ಎಂಬುದಾಗಿ ಹೇಳಬೇಕಾದರೂ ಕೂಡ ಕ್ರಮೋಕ್ತಿ, ನಾವು ಹೇಳಿರ್ತಕ್ಕಂತಹ ಹಿಂದಿನ ಕಲ್ಪದ ಕ್ರಮವೇ ಈ ಕಲ್ಪದಲ್ಲಿ ಎಂಬತಕ್ಕಂಥ ಕ್ರಮ ಸುಶಕ ಸುಲಭವಾಗಿ ಕೂಡುತ್ತೆ. ತ್ರಿಕ್ಷಣಸ್ಥಾಯಿ ವರ್ಣಾತ್ಮ ವೇದೇಶ್ವಾ ಕಲ್ಪವರ್ತಿತ ತ್ವಯಾಪೀಶ್ವರ ಬುದ್ಧೈವಂ ಅಂಗೀಕಾರ್ಯ ಅಮಯೈವನ. ಇನ್ನು ವರ್ಣ ಇದೆಯಲ್ಲ, ಅದು ಎಷ್ಟು ಕಾಲ ಇರುತ್ತೆ? ತ್ರಿಕ್ಷಣ, 3 ಕ್ಷಣ ಇರುತ್ತೆ. ನಾವು ವರ್ಣವನ್ನು ಉಚ್ಚಾರಣೆ ಮಾಡಿದಾಗ ಆ ವರ್ಣ ಅದು 3 ಕಾಲದಲ್ಲಿ ಇರುತ್ತೆ ಅಂತ. ಅ ಅಂತ ಹೇಳಿದ್ರೆ ಈಗ ಇದು 3 ಕ್ಷಣ ಆಗೋಯ್ತವ. ಅ ಅಂತ ಹೇಳಿದಾಗ ಮುಂದಿಲ್ಲ ನೋಡ್ರಿ, ಅದೇನಾಯ್ತು? ಒಂದು ಉತ್ಪತ್ತಿ ಕ್ಷಣ,
ನಮಗೆ ಜ್ಞಾನ ಬಂದ ಕ್ಷಣ, ಆಮೇಲೆ ಮುಂದಿನ ನಾಶ ಆಗ್ತಕ್ಕಂಥ ಕ್ಷಣ. ಹೀಗೆ ನಾಶ ಆಗುವ ಮುಂದೆ, ನಾಶ ಆದಮೇಲೆ ಇಲ್ಲ ಅದು. ಹಾಗಾದರೆ ನಾಶವಂತ ಕ್ಷಣ ಇದೆ, ಅಂದರೆ ಉತ್ಪತ್ತಿಯಾದ ಒಂದು ಕ್ಷಣ, ಜ್ಞಾನ ಬರ್ತಕ್ಕಂಥ ಒಂದು ಕ್ಷಣ, ಆಮೇಲೆ ನಾಶ ಆಗ್ತಕ್ಕಂಥ ಕ್ಷಣ. ಹೀಗೆ 3 ಕ್ಷಣದಲ್ಲಿ ಇರ್ತಕ್ಕಂಥದ್ದು. ಈ ತ್ರಿಕ್ಷಣಾವಸ್ಥಾಯಿ ಆಗಿರ್ತಕ್ಕಂಥದ್ದು ವರ್ಣ. ಈ ವರ್ಣಗಳ ಸಮುದಾಯವಾದದ್ದು ಯಾವುದು? ವೇದ. ಈ ವೇದವನ್ನು ಅವರೇನು ಹೇಳ್ತಾರೆ, ನಾನು ಹಿಂದೆ ಹೇಳಿದ್ನಲ್ಲ, ಸೃಷ್ಟಿಕಾಲದಲ್ಲಿ ಸೃಷ್ಟಿಯಾದದ್ದು ಎಲ್ಲಿ ತನಕ ಇರುತ್ತೆ? ಪ್ರಳಯ ಕಾಲ ತನಕ ಇರುತ್ತೆ. ತ್ವಯಾಪಿ ಆಕಲ್ಪವರ್ತಿತ, ಆಕಲ್ಪ ಅಂದರೆ ಪ್ರಳಯ ಆಗೋ ತನಕ ಆ ವೇದ ಇದೆ ಅಂತ ಹೇಳ್ತೀರ. ಆ ವೇದ ಏನಾಗಿದೆ? ವರ್ಣ ಸಮುದಾಯಾತ್ಮಕವಾದದ್ದು. ಸಮುದಾಯ ಅಂದರೆ ಕ್ರಮ, ಅಂದರೆ ವರ್ಣಕ್ರಮದಿಂದ ಕೂಡಿರ್ತಕ್ಕಂಥದ್ದು ವೇದ. ಆದರೆ ವರ್ಣಗಳೆಲ್ಲ ಏನಾಗಿದೆ? 3 ಕ್ಷಣ ಮಾತ್ರ ಇರೋದು. ಹಾಗಾದರೆ 3 ಕ್ಷಣ ಇರತಕ್ಕಂಥ ವರ್ಣಗಳ ಸಮುದಾಯಾತ್ಮಕವಾಗಿರ್ತಕ್ಕಂಥ ವೇದ ಎಷ್ಟಿದೆ? ಪ್ರಳಯ ಕಾಲ ತನಕ ಇದೆ ಅಂತೀರಾ. ಪ್ರಳಯ ಕಾಲ ತನಕ ಇದೆ ಅಂತ ಹೇಗೆ ಹೇಳಬೇಕು? ಅದಕ್ಕೆ ಹೇಳ್ತಾರೆ ಈಶ್ವರ ಬುದ್ಧ್ಯ ಏವಂ, ಪರಮಾತ್ಮನ ಬುದ್ಧಿಯಲ್ಲಿ ಅದೆಲ್ಲವೂ ಕೂಡ ಇದೆ ಎಂಬುದಾಗಿ ನೀವು ಅಂಗೀಕಾರ ಮಾಡಲೇಬೇಕು. ಮಯೈವನ, ಕೇವಲ ಭಗವಂತನ ಬುದ್ಧಿಯಲ್ಲಿದೆ ಅಂತ ಒಪ್ಪೋದು ನಾವು ಮಾತ್ರ ಅಲ್ಲ, ನೀವು ಒಪ್ಪಬೇಕು. ಹಾಗಾದರೆ ನೀವು ಆಕಲ್ಪ ಪ್ರಳಯ ಕಾಲದ ತನಕ ಮಾತ್ರ ಭಗವಂತನ ಬುದ್ಧಿಯಲ್ಲಿರುತ್ತೆ ಅಂತೀರ, ಆಮೇಲೆ ಇಲ್ಲ ಅಂತ. ಯಾಕೆ? ಮುಂದಿನ ಕಲ್ಪದಲ್ಲಿ ಪುನಃ ಬೇರೆ ಸೃಷ್ಟಿ ಮಾಡ್ತಾನೆ ಅಂತ. ಆದರೆ ನಾವೇನು ಹೇಳ್ತೇವೆ? ಆ ಪರಮಾತ್ಮನೂ ಇದ್ದಾನೆ, ಅವನ ಬುದ್ಧಿಯಲ್ಲಿ ಆ ವೇದಗಳು ಇದೆ ಅಂತ ನಾವು ಹೇಳ್ತೇವೆ. ಅಂತೂ ನಾವು ಒಪ್ಪಬೇಕಾದ್ದನ್ನು ನೀವು ಒಪ್ಪಬೇಕು. ಯಾಕೆ ಒಪ್ಪಬೇಕು? ವರ್ಣಗಳೆಲ್ಲ ತ್ರಿಕ್ಷಣಾವಸ್ಥಾಯಿ ಆದ್ದರಿಂದ ಆಕಲ್ಪ ವೇದಗಳಿದೆ ಅಂತ ಹೇಳ್ತಕ್ಕಂಥವ್ರು ನೀವು, ಅದು ಭಗವಂತನ ಬುದ್ಧಿಯಲ್ಲಿದೆ ಅಂತ ಒಪ್ಪಲೇಬೇಕು. ನಾವು ಮಾತ್ರ ಒಪ್ಪೋದಲ್ಲ. ಹಾಂ, ಜೀವನ್ಮುಕ್ತಿಯ? ಹಾಂ, ಹೌದು. ಹಾಂ, ಜೀವನಿಗೆ ಯಾವಾಗಲೂ ಜ್ಞಾನ ಇಲ್ಲ. ಜೀವ ಸರ್ವಜ್ಞನೂ ಅಲ್ಲ. ಜೀವನಿಗೆ ಯಾವಾಗಲೂ ಜ್ಞಾನ ಇಲ್ಲ, ಜೀವ ಸರ್ವಜ್ಞನೂ ಅಲ್ಲ. ಆದ್ದರಿಂದಾಗಿ ಎಲ್ಲ ವೇದಗಳ ಜ್ಞಾನ ಜೀವನಿಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಂ, ಇಲ್ಲ. ಸ್ವರೂಪದಲ್ಲಿ ಆ ಜ್ಞಾನ ಎಂಬತಕ್ಕಂಥದ್ದು ಹೇಗಿರುತ್ತೆ? ಅದು ಬೀಜ ರೂಪದಲ್ಲಿರುತ್ತೆ, ಅವ್ಯಕ್ತವಾಗಿರುತ್ತೆ, ಅಂದರೆ ವ್ಯಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಂ, ಅದನ್ನು ಪುನಃ ಅಧ್ಯಯನಾದಿಗಳಿಂದ ಅವನು ವ್ಯಕ್ತ ಮಾಡಿಕೊಳ್ಬೇಕು. ಸ್ವರೂಪದಲ್ಲಿದೆ, ಆದರೆ ಸ್ವರೂಪದಲ್ಲಿ ಅಲ್ಪವಾಗಿರ್ತಕ್ಕಂಥ ವೇದಜ್ಞಾನ ಇರೋದಷ್ಟೇ ಹೊರತು ಎಲ್ಲ ವೇದಜ್ಞಾನ ಇವನಿಗೆ ಸ್ವರೂಪದಲ್ಲಿಲ್ಲ. ಯಾಕೆ? ಇವನ ಸ್ವರೂಪವೇ ಅಷ್ಟೇ. ಇವನು ಬ್ರಹ್ಮದೇವರಿಗೆ ಎಷ್ಟು ವೇದಜ್ಞಾನ ಇದೆಯೋ ಅಷ್ಟು ವೇದಜ್ಞಾನ ರುದ್ರದೇವರಿಗೆ ಇಲ್ಲ. ಯಾಕೆ? ರುದ್ರದೇವರ ಸ್ವರೂಪ ಬ್ರಹ್ಮದೇವರ ಸ್ವರೂಪದಲ್ಲಿ ವ್ಯತ್ಯಾಸ ಇದೆ. ಹಾಗಾದರೆ ರುದ್ರದೇವರನ್ನು ಕೂಡ ಸರ್ವಜ್ಞರು ಅಂತ ಹೇಳ್ತಾರೆ. ಏನರ್ಥ ಸರ್ವಜ್ಞರು ಅಂತಂದರೆ? ಬ್ರಹ್ಮದೇವರ ತಿಳಿದಷ್ಟು ಅಥವಾ ಬ್ರಹ್ಮದೇವರನ್ನೇ ಸರ್ವಜ್ಞರು ಅಂತಾರೆ, ಪರಮಾತ್ಮ ತಿಳಿದಷ್ಟು ಅಲ್ಲ. ಅಲ್ಲಿ ಪುನಃ ತಾರತಮ್ಯ ಅಂತಕ್ಕಂಥದ್ದು ಇದೆ. ತಿಳಿದಿದ್ದಾರೆ, ಸರ್ವಜ್ಞರೇ, ಸಂಪೂರ್ಣ ತಿಳಿದಿದ್ದಾರೆ. ಹೌದು, ಎಲ್ಲ ವೇದಗಳನ್ನು ತಿಳಿದಿದ್ದಾರೆ. ಹೌದು, ಯಾವ ರೀತಿಯಲ್ಲಿ? ಸರ್ವಜ್ಞಾನದ ವಿಷಯದಲ್ಲಿ ಸಾಮ್ಯ. ಆದರೆ ಆ ಜ್ಞಾನದಲ್ಲಿ ಸ್ಪಷ್ಟತೆ ಇದೆಯಲ್ಲ, ಅದರಲ್ಲಿ ವ್ಯತ್ಯಾಸ ಇದೆ. ಸ್ವಾತಂತ್ರ್ಯ ಬ್ರಹ್ಮದೇವರ ಜ್ಞಾನದಲ್ಲಿ ಸ್ವಾತಂತ್ರ್ಯ ಇಲ್ಲ, ಪರಮಾತ್ಮನ ಜ್ಞಾನದಲ್ಲಿ ಸ್ವಾತಂತ್ರ್ಯ ಇದೆ. ಹೀಗೆ ವೈಲಕ್ಷಣ್ಯವೂ ಇದೆ, ಸಾಮ್ಯವೂ ಇದೆ, ವೈಲಕ್ಷಣ್ಯವೂ ಇದೆ. ಆದ್ದರಿಂದ ಎರಡು ಒಂದೇ ಅಂತ ಹೇಳಲಿಕ್ಕೆ ಬರಲ್ಲ. ಪರಮಾತ್ಮ ತಿಳಿದಷ್ಟು ಬ್ರಹ್ಮದೇವರು ತಿಳಿದೇ ಇಲ್ಲ. ಆದರೆ ವೇದ ಎಷ್ಟಿದೆಯೋ ಅಷ್ಟು ತಿಳಿದಿದ್ದಾರೆ. ವೇದದಲ್ಲಿ ಹೇಳಿದ್ದಷ್ಟು ಬ್ರಹ್ಮದೇವರಿಗೆ ಗೊತ್ತು, ಪರಮಾತ್ಮನಿಗೆ ವೇದದಲ್ಲಿ ಹೇಳದೇ ಇರತಕ್ಕಂಥದ್ದು ಗೊತ್ತು. ಅದು ಹೌದು. ಅಷ್ಟೇ ಅಲ್ಲದೇನೆ ಇದು ಕೇಳಿ, ಈಗ ಯುಕ್ತಿ ಮಲ್ಲಿಕ ನೀವಿಷ್ಟು 90 ಶ್ಲೋಕ ಆಯಿತು, ನಿಮಗೆ 90 ಶ್ಲೋಕ ಗೊತ್ತು, ಇವರಿಗೂ ಗೊತ್ತು. ಹಂಗಾರೆ ಇಬ್ಬರು ಸಮಾನನಾ? ಇಲ್ಲ. ಯಾಕೆ ಅಂದರೆ ಆ ಗೊತ್ತಿರುವಿಕೆಯಲ್ಲಿ ಸ್ಪಷ್ಟತೆಯಲ್ಲಿ ವ್ಯತ್ಯಾಸ ಇದೆ. ಒಬ್ಬರಿಗೆ ತುಂಬ ಕ್ಲಿಯರ್ ಆಗಿ ಗೊತ್ತು, ಕೆಲವರಿಗೆ ಗೊತ್ತು, ವಾಕ್ಯಗಳ ಅರ್ಥ ಹೇಳಲಿಕ್ಕೆ ಬರುತ್ತೆ, ಮಧ್ಯಲೇನೇ ಪ್ರಶ್ನೆ ಕೊಟ್ಟರೆ ಕೇಳಿದ್ರೆ ಗೊತ್ತೇ ಇಲ್ಲ. ಹಾಗಾದರೆ ತಿಳಿವಳಿ ಗೊತ್ತಿದ್ರೂ ಕೂಡ ಅದರಲ್ಲಿ ವ್ಯತ್ಯಾಸ ಇರುತ್ತೆ. ಅದನ್ನೇ ಸ್ಪಷ್ಟತೆಯಲ್ಲಿ ವ್ಯತ್ಯಾಸ ಅಂತ ಹೇಳ್ತಾರೆ.
ಹಾಂ, ಅದು ರುಜುಯೋಗಿ. ಅದರ ಯೋಗಿಗಳಲ್ಲಿ ರುಜುಯೋಗಿಗಳು ಅಂತಿದ್ದಾರೆ. ಯಾರು? ಯೋಗಿಗಳೇ, ಹೌದು. ಯೋಗಿಗಳನ್ನೇ ರುಜುಯೋಗಿಗಳು, ತಾತ್ವಿಕ ಯೋಗಿಗಳು, ಅತಾತ್ವಿಕ ಯೋಗಿಗಳು. ಯಾರಿಗೆ? ರುಜುಗಳಿಗೆಲ್ಲ ಸಮಾನ. ಹಾಂ, ಒಂದೇ ಜ್ಞಾನ ಇದೆ, ಆದರೆ ಆ ಜ್ಞಾನದಲ್ಲಿ ವೈಲಕ್ಷಣ್ಯ ಇದೆ ಅಷ್ಟೇ. ಇವ್ರಿಗೆ ತಿಳಿದಷ್ಟು ಸ್ಪಷ್ಟತೆ ಅವರಿಗಿರಲ್ಲ. ಹಾಂ, ಅಷ್ಟು ತಿಳಿದಿರ್ತಾರೆ. ಈಗ ವೆಂಕಟೇಶ ಸ್ತೋತ್ರ ಅಂತಂದರೆ ವೆಂಕಟೇಶ ಸ್ತೋತ್ರ ಅಷ್ಟು ಗೊತ್ತು, ಬ್ರಹ್ಮದೇವರಿಗೂ ಗೊತ್ತು, ರುದ್ರದೇವರಿಗೂ ಗೊತ್ತು. ಹಾಗಾದರೆ ವೆಂಕಟೇಶ ಸ್ತೋತ್ರ ವಿಷಯದಲ್ಲಿ ಬ್ರಹ್ಮದೇವರು ರುದ್ರದೇವರು ಸಮಾನ ಜ್ಞಾನವುಳ್ಳವರು ಇಲ್ಲ. ಯಾಕೆ? ವೆಂಕಟೇಶ ಸ್ತೋತ್ರ ತೆಗೆದುಕೊಂಡರೂ ಕೂಡ ರುದ್ರದೇವರಿಗೆ ಎಷ್ಟು ವೆಂಕಟೇಶ ಸ್ತೋತ್ರದಿಂದ ಜ್ಞಾನ ಬಂದಿದೆಯೋ ಅದಕ್ಕಿಂತ ಅಧಿಕವಾಗಿರ್ತಕ್ಕಂಥ ಜ್ಞಾನ ಬ್ರಹ್ಮದೇವರಿಗೆ. ಹಾಂ, ಯಾವುದೇ ಒಂದು ಶ್ಲೋಕ ತೆಗೆದುಕೊಳ್ಳ್ರಿ, ಓಂ ಅನ್ನೋದನ್ನೇ ತೆಗೆದುಕೊಳ್ಳ್ರಿ. ಓಂ ಎಂಬತಕ್ಕಂಥ ಶಬ್ದದಿಂದ ಬ್ರಹ್ಮದೇವರಿಗೆ ಎಷ್ಟು ಅರ್ಥ ತಿಳಿಯುತ್ತೋ ಅಷ್ಟು ರುದ್ರದೇವರಿಗೆ ತಿಳಿಯಲ್ಲ. ಅಲ್ಲಿ ವ್ಯತ್ಯಾಸ. ಓಂಕಾರದ ಅರ್ಥ ಗೊತ್ತವ್ರಿಗೆ, ಅಂದರೆ ಗೊತ್ತಿಲ್ಲ ಅಂತ ಹೇಳಬಾರ್ದು. ಹೌದು. ತ್ರಿಕ್ಷಣಸ್ಥಾಯಿ ವರ್ಣಾತ್ಮ ವೇದೇಶು, 3 ಕ್ಷಣಗಳಲ್ಲಿ ಇರತಕ್ಕಂತಹ ವರ್ಣ ಸಮುದಾಯಾತ್ಮಕವಾಗಿರ್ತಕ್ಕಂತಹ ವೇದಗಳಲ್ಲಿ ಆಕಲ್ಪವರ್ತಿತ ಕಲ್ಪಾಂತದವರೆಗೂ ಇರುವಿಕೆ ಎಂಬತಕ್ಕಂಥದ್ದು. ತ್ವಯಾಪಿ ನಿನ್ನಿಂದಲೂ ಕೂಡ ಈಶ್ವರ ಬುದ್ಧಿಯ ಪರಮಾತ್ಮನ ಬುದ್ಧಿಯಲ್ಲಿ ವಿಷಯವಾಗಿದೆ ಎಂಬುದಾಗಿಯೇ ಏವಂ ವರ್ಣನಿತ್ಯತ್ವವು ಅಂಗೀಕಾರ್ಯ ಸ್ವೀಕಾರ ಮಾಡಲ್ಪಡ್ತಕ್ಕದ್ದು. ಹಾಗೇ ನಮಯ ಏವ, ನನ್ನಿಂದ ಮಾತ್ರ ಅಲ್ಲ, ನೀನು ಸ್ವೀಕಾರ ಮಾಡಬೇಕು. ವರ್ಣ ತ್ರಿಕ್ಷಣಾವಸ್ಥಾಯಿ ವರ್ಣಾತ್ಮ ವೇದೇಶು, 3 ಕ್ಷಣಗಳಲ್ಲಿ ಇರತಕ್ಕಂತಹ ವರ್ಣ ಸ್ವರೂಪವಾಗಿರ್ತಕ್ಕಂತಹ ವೇದಗಳಲ್ಲಿ ಆಕಲ್ಪವರ್ತಿತ, 1 ಕಲ್ಪದ ಕೊನೆಯವರೆಗೂ ಇರುವಿಕೆಯು, ತ್ವಯಾಪಿ ನಿನ್ನಿಂದಲೂ ಕೂಡ, ಈಶ್ವರ ಬುದ್ಧಿಯ ಏವ ಪರಮಾತ್ಮನ ಬುದ್ಧಿಯಲ್ಲಿ ವಿಷಯವಾಗಿದೆ ಎಂಬತಕ್ಕಂಥ ಕಾರಣದಿಂದಲೇ ಏವಂ ವರ್ಣನಿತ್ಯತ್ವವು ಅಂಗೀಕಾರ್ಯ, ಹೇಗೆ ಅಂಗೀಕರಿಸಲ್ಪಡಬೇಕೋ ಹಾಗೆ ನಾವು ಆ ಕಲ್ಪ, ಹಿಂದಿನ ಕಲ್ಪ, ಈ ಕಲ್ಪ, ಎಲ್ಲ ಕಲ್ಪದಲ್ಲಿಯೂ ಭಗವಂತನ ಬುದ್ಧಿಗೆ ವಿಷಯ ಆಗಿದೆ ಅಂತ ಹೇಳ್ತೇವೆ. ನಮಯೈವ ಏವ, ಬುದ್ಧಿಯಲ್ಲಿ ವಿಷಯ ಆಗಿದೆ ಎಂಬತಕ್ಕಂಥದ್ದು ನಾವು ಮಾತ್ರ ಒಪ್ಪೋದಲ್ಲ, ನೀವು ಒಪ್ಪಬೇಕು. ತ್ರಿಕ್ಷಣಸ್ಥಾಯಿ ಇತ್ಯನೇನ ತಾವತ್ ಕಾಲಸ್ಥಾಯಿತ್ವಂ ವರ್ಣಾನಾಂ ನಾಸ್ತಿ ಇತಿ ಸೂಚಯತ್. ಅಲ್ಲಿ ತ್ರಿಕ್ಷಣಾವಸ್ಥಾಯಿ ಅಂತ ಹೇಳಿದ್ದಾರೆ. ಹೇಳಿದ್ರಿಂದ ಏನಾಯಿತು? ಕೇವಲ 3 ಕ್ಷಣದಲ್ಲಿ ಮಾತ್ರ ವೇದ ಇರೋದಲ್ಲ, ಮತ್ತು ವರ್ಣಗಳು ಯಾವಾಗಲೂ ಇದೆ. ತ್ರಿಕ್ಷಣಾವಸ್ಥಾಯಿ ಅಂತ ಹೇಳಿದ್ರಿಂದ ಅದರಲ್ಲಿ ಅಸ್ವಾರಸ್ಯ, 3 ಕ್ಷಣ ಇದೆ ಅಂತ ಹೇಳ್ತಕ್ಕಂಥದ್ದು ಅದು ಸರಿಯಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಏವಂ ಮದ್ವತ್ ಅಂತ, ಏವಂ ಮದ್ವತ್ ನ ಅಂತ, ನಾವು ಮಾತ್ರ ಅಲ್ಲ. ತವೇಶ್ವರೋಪಿ ಸರ್ಗಾದೌ ಸೃಜೇದ್ವೇದಂ ನ ಸರ್ವದಾ ಪಶ್ಚಾತ್ಸ್ವಬುದ್ಧಿ ವಿಷಯೈಃ ವರ್ಣೈಸ್ಸೋಪಿ ಪದಾವಳಿಂ ವೈದಿಕೀಮನುಸಂಧತ್ತೆ ತ್ವತ್ಪಕ್ಷೇ ಸರ್ವದಾ ಮಮ. ಹಿಂದೆ ಹೇಳಿದ್ದನ್ನೇ ಪುನಃ ಸ್ಪಷ್ಟಪಡಿಸ್ತಾ ಇದ್ದಾರೆ. ನೀವು ತಾರ್ಕಿಕರು, ನೀವು ಅಂತಂದರೆ ತಾರ್ಕಿಕರು ವೇದವನ್ನು ಪರಮಾತ್ಮ ಸೃಷ್ಟಿಯ ಆದಿಭಾಗದಲ್ಲಿ ಸೃಷ್ಟಿ ಮಾಡಿದ ಅಂತ ಹೇಳ್ತಾರೆ. ತಾರ್ಕಿಕ ಮತದಲ್ಲಿ ಈಶ್ವರ ವೇದವನ್ನು ಸೃಷ್ಟಿ ಮಾಡುವವನು. ಯಾವಾಗ ಸೃಷ್ಟಿ ಮಾಡ್ದ? ಸೃಷ್ಟಿಯ ಆದಿಭಾಗದಲ್ಲಿ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತಾರೆ. ಆದರೆ ನ ಸರ್ವದ, ಪರಮಾತ್ಮ 1 ಬಾರಿ ವೇದವನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತೀರ ಅಷ್ಟೇ ಹೊರತು ಯಾವಾಗಲೂ ಭಗವಂತ ಸೃಷ್ಟಿ ಮಾಡ್ತಾನೆ ಅಂತ ಹೇಳಲ್ಲ. ಹಾಗಾದರೆ ವೇದ ಆ ಕಲ್ಪದ ಕೊನೆ ತನಕ ವರ್ತಿತ ಇರಬೇಕು.
ಅದು ಹೇಗೆ ಸಾಧ್ಯ ಅಂತಂದರೆ ಅದಕ್ಕೆ ಹೇಳ್ತಾರೆ ಸ್ವಬುದ್ಧಿ ವಿಷಯೈ ವರ್ಣೈ. ಭಗವಂತನ ಬುದ್ಧಿಯಲ್ಲಿ ವರ್ಣಗಳು ವಿಷಯವಾಗಿದ್ದಾವೆ ಎಂಬುದಾಗಿ ಅವರೇನು ಮಾಡ್ತಾರೆ, ಆ ಎಲ್ಲ ವೇದಗಳು ಇದೆ ಅಂತ ಹೇಳ್ತಾರೆ. ವೈದಿಕೀಂ ಪದಾವಳಿಂ ಅನುಸಂಧತ್. ಆದ್ದರಿಂದ ವೇದಗಳಲ್ಲಿರ್ತಕ್ಕಂತಹ ಪದಗಳ ಸಮುದಾಯ ಅದು ಹೇಗಿದೆ ಅಂತಂದರೆ ಪರಮಾತ್ಮನ ಬುದ್ಧಿಯಲ್ಲಿರ್ತಕ್ಕಂತಹ ವರ್ಣಗಳಿಂದ ವೇದದ ಈ ಪದ ಸಮುದಾಯ ಎಂಬತಕ್ಕಂಥದ್ದು ಕಲ್ಪ ಮುಗಿಯುವ ತನಕ ಇದೆ ಎಂಬುದಾಗಿ ಅವರು ಹೇಳ್ತಾರೆ. ಆದ್ದರಿಂದ ನಿಮ್ಮ ಪಕ್ಷದಲ್ಲಿಯೂ ಕೂಡ ಒಂದು ಬಾರಿ ಸೃಷ್ಟಿ ಮಾಡಿರ್ತಕ್ಕಂತಹ ಪರಮಾತ್ಮ ಕ್ಷಣದಲ್ಲಿ ವೇದವನ್ನು ಸೃಷ್ಟಿ ಮಾಡಲ್ಲ. ಆದರೆ ವೇದ ಕಲ್ಪದ ಕೊನೆ ತನಕ ಇರುತ್ತೆ ಅಂತಂದರೆ ಅದು ಭಗವಂತನ ಬುದ್ಧಿಯಲ್ಲಿರ್ತಕ್ಕಂತಹ ಏನು ವರ್ಣಗಳಿದೆ ಅವುಗಳಿಂದಲೇ ಆ ವೇದ ಎಂಬತಕ್ಕಂಥದ್ದಿದೆ ಅಂತ ಹೇಳಬೇಕು. ಇದು ನಿನ್ನ ಸಿದ್ಧಾಂತದಲ್ಲಿ. ಸರ್ವದಾ ಮಮ, ನಮ್ಮ ಸಿದ್ಧಾಂತದಲ್ಲಿ ಸೃಷ್ಟಿಯ ಆದಿಭಾಗದಲ್ಲಿ ಕೊನೆ ತನಕ ಅಂತಲ್ಲ, ಸರ್ವದ, ಸೃಷ್ಟಿಗಿಂತ ಮೊದಲು ಸೃಷ್ಟಿ ಅನಂತರದಲ್ಲಿ ಎಲ್ಲ ಕಾಲದಲ್ಲಿಯೂ ಕೂಡ ಭಗವಂತನ ಬುದ್ಧಿಯಲ್ಲಿಯೇ ಆ ವರ್ಣ ಸಮುದಾಯಾತ್ಮಕವಾದ ವೇದ ಎಂಬತಕ್ಕಂಥದ್ದಿದೆ ಅಂತ ನಾವು ಹೇಳ್ತೇವೆ. ಹಿಂದೆ ಹೇಳಿದ್ದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ತವ ನೈಯಾಯಿಕರಾದಂತಹ ನಿಮ್ಮ ಮತದಲ್ಲಿ ಈಶ್ವರೋಪಿ ಭಗವಂತನಾದರೂ ಸರ್ಗಾದೌ ಸೃಷ್ಟಿಯ ಆದಿಭಾಗದಲ್ಲಿ ವೇದವನ್ನು ಸೃಜೇತ್ ಸೃಷ್ಟಿ ಮಾಡುತ್ತಾನೆ. ಸರ್ವದಾ ಎಲ್ಲ ಕಾಲದಲ್ಲಿಯೂ ಅಂದರೆ ಮಧ್ಯ ಕಾಲದಲ್ಲಿ ನ ಸೃಜೇತ್ ಸೃಷ್ಟಿ ಮಾಡುವುದಿಲ್ಲ. ಪಶ್ಚಾತ್ ಸೃಷ್ಟಿ ಮಾಡಿದ ಅನಂತರದಲ್ಲಿ ಸ್ವಬುದ್ಧಿ ವಿಷಯೈ ತನ್ನ ಜ್ಞಾನಕ್ಕೆ ವಿಷಯವಾದಂತಹ ವರ್ಣೈಹಿ ವರ್ಣಗಳಿಂದ ಸೋಪಿ ಆ ಪರಮಾತ್ಮನೂ ಕೂಡ ತ್ವತ್ಪಕ್ಷೆ ನೈಯಾಯಿಕರ ಪಕ್ಷದಲ್ಲಿಯೂ ಕೂಡ ವೈದಿಕೀಂ ವೇದಕ್ಕೆ ಸಂಬಂಧಪಟ್ಟಂತಹ ಪದಾವಳೀಂ ಪದಗಳ ಸಮುದಾಯವನ್ನು ಅನುಸಂಧಾನ ಮಾಡ್ತಾನೆ. ಮಮತು ನಮ್ಮ ಪಕ್ಷದಲ್ಲಿ ಪರಮಾತ್ಮ ಸೃಷ್ಟಿ ಮಾಡೋದಿಲ್ಲ, ಯಾವಾಗಲೂ ಕೂಡ ಅಭಿವ್ಯಕ್ತ ಮಾಡ್ತಾನೆ. ಸರ್ವದಾ ಎಲ್ಲ ಕಾಲದಲ್ಲಿಯೂ ಕೂಡ ನಿತ್ಯದಲ್ಲಿಯೂ ಕೂಡ ಪದಾವಲಿಂ ಅನುಸಂಧತ್ ವೇದಗಳ ಪದಗಳ ಸಮುದಾಯವನ್ನು ಅನುಸಂಧಾನ ಮಾಡ್ತಾನೆ. ತ್ರಿಕ್ಷಣಾವಸ್ಥಾಯಿ ತವ ತಾರ್ಕಿಕರು ಇಲ್ಲಿ ಹೇಳಿಲ್ಲ, ಅವ್ರ ಸಿದ್ಧಾಂತ ಆಗಿರೋದು. ತವ ಏನು ಹೌದು ಅವ್ರ ಪ್ರಕ್ರಿಯೆ. ತವ ನೈಯಾಯಿಕರಾದ ನಿಮ್ಮ ಮತದಲ್ಲಿ ಈಶ್ವರೋಪಿ ಭಗವಂತನೂ ಕೂಡ ಸರ್ಗಾದೌ ಸೃಷ್ಟಿಯ ಆದಿಭಾಗದಲ್ಲಿ ವೇದವನ್ನು ಸೃಜೇತ್ ಸೃಷ್ಟಿ ಮಾಡ್ತಾನೆ. ಸರ್ವದ ಎಲ್ಲ ಕಾಲದಲ್ಲಿಯೂ ಅಂದರೆ ಮಧ್ಯ ಕಾಲದಲ್ಲಿ ನ ಸೃಜೇತ್ ಸೃಷ್ಟಿ ಮಾಡುವುದಿಲ್ಲ. ಪಶ್ಚಾತ್ ಸೃಷ್ಟಿ ಮಾಡಿದ ಅನಂತರದಲ್ಲಿ ಸ್ವಬುದ್ಧಿ ವಿಷಯೈ ತನ್ನ ಬುದ್ಧಿಗೆ ಜ್ಞಾನಕ್ಕೆ ವಿಷಯವಾದಂತಹ ವರ್ಣೈಹಿ ವರ್ಣಗಳಿಂದ ಸೋಪಿ ಆ ಪರಮಾತ್ಮನೂ ಕೂಡ ತ್ವತ್ಪಕ್ಷೆ ನಿನ್ನ ಪಕ್ಷದಲ್ಲಿ ವೈದಿಕೀಂ ವೇದ ಸಂಬಂಧಿಯಾದಂತಹ ಪದಾವಳೀಂ ಪದಗಳ ಸಮುದಾಯವನ್ನು ಅನುಸಂಧಾನ ಮಾಡ್ತಾನೆ. ಮಮತು ನಮ್ಮ ಪಕ್ಷದಲ್ಲಿ ಆದರೂ ಕೂಡ ಪರಮಾತ್ಮ ವೇದವನ್ನು ಸೃಷ್ಟಿ ಆದಿಭಾಗದಲ್ಲಿ ಸೃಷ್ಟಿ ಮಾಡದೇನೆ ವೈದಿಕೀಂ ಪದಾವಲಿಂ ವೇದ ಸಂಬಂಧಿಯಾಗಿರ್ತಕ್ಕಂಥ ಪದಗಳ ಸಮುದಾಯವನ್ನು ಸರ್ವದಾ ಎಲ್ಲ ಕಾಲದಲ್ಲೂ ಸೃಷ್ಟಿಗಿಂತ ಮೊದಲು ಪ್ರಳಯ ಆದ ಮೇಲೂ ಕೂಡ ಅವನು ಅನುಸಂಧಾನ ಮಾಡ್ತಾನೆ. ತದೇವ ವಿಷದಯತಿ ತವ ಇತಿ ಹಿಂದೆ ಹೇಳಿದ್ದನ್ನೇ ಪುನಃ ಸ್ಪಷ್ಟಪಡಿಸ್ತಾ ಇದ್ದಾರೆ. ಪಶ್ಚಾತ್ ಅಂತಿದೆ ಅಲ್ಲಿ ವಾಕ್ಯದಲ್ಲಿ. ಪಶ್ಚಾತ್ ಸ್ವಬುದ್ಧಿ ವಿಷಯ. ಪಶ್ಚಾತ್ ಅಂದರೆ ಏನರ್ಥ? ಅದಕ್ಕೆ ಅರ್ಥ ಬರೀತಾರೆ ಸೃಷ್ಟಿ ಅನಂತರಂ, ಸೃಷ್ಟಿ ಆದ ಮೇಲೆ, ಒಂದು ಬಾರಿ ಸೃಷ್ಟಿ ಆದಿಭಾಗದಲ್ಲಿ ವೇದವನ್ನು ಸೃಷ್ಟಿ ಮಾಡಿದ ಮೇಲೆ ಅಂತರ್ಥ. ಸರ್ವದಾ ಅಂದರೆ ಮಮ ಇತ್ಯಸ್ಯ ಅಯಂ ಭಾವ, ಸರ್ವದಾ ಮಮ ಅಂತ ಇಲ್ಲಿದೆ ಕೊನೆಯಲ್ಲಿ. ತ್ವತ್ಪಕ್ಷೆ ಸರ್ವದಾ ಮಮ. ಸರ್ವದಾ ಮಮ ಅನ್ನೋದ ಅಭಿಪ್ರಾಯ ಏನು ಅದು ಹೇಳ್ತಾರೆ. ಯಥಾ ತವ ಸಕೃತ್ಸೃಷ್ಟಂ ವೇದಕ್ರಮಂ ಕಲ್ಪಾವಸಾನ ಪರ್ಯಂತಂ ಮಧ್ಯೆ ಮಧ್ಯೆ ಪುನಃ ಅಸೃಜನ್ನೇವ ಅನುಸಂಧದಾತಿ ಈಶ್ವರಃ ತಥಾ ಅಭಿವ್ಯಕ್ತಮೇವ ಕ್ರಮಂ ಸರ್ವದಾ ಅನುಸಂಧತ್ತೆ ನತು ಕದಾಪಿ ಸೃಜತಿ ಇತಿ. ನಮ್ಮ ಸಿದ್ಧಾಂತ ಏನು? ಪಾದರಾಜತೀರ್ಥ ಶ್ರೀಪಾದಗಳು ಹೇಳ್ತಾರೆ ಸರ್ವದಾ ಮಮ ಅಂತ. ಅದರ ಅಭಿಪ್ರಾಯ ತವ ಅಂದರೆ ನೈಯಾಯಿಕರ ಮತದಲ್ಲಿ ಸಕೃತ್ಸೃಷ್ಟಂ ಭಗವಂತ ಸೃಷ್ಟಿಯ ಆದಿಭಾಗದಲ್ಲಿ ಒಂದು ಬಾರಿ ಮಾತ್ರ ಸೃಷ್ಟಿ ಮಾಡಿದ್ದಾನೆ. ಯಾವುದನ್ನು? ವೇದಕ್ರಮ.
ವರ್ಣಗಳ ಕ್ರಮವನ್ನು. ಅದನ್ನು ಕಲ್ಪಾವಸಾನ ಪರ್ಯಂತಂ, ಒಂದು ಸೃಷ್ಟಿಯಾದಿ ಭಾಗದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂತಹ ವೇದಗಳ ವರ್ಣಗಳ ಕ್ರಮವನ್ನು ಪ್ರಳಯ ಆಗೋ ತನಕ ಮಧ್ಯೆ ಮಧ್ಯೆ ಪುನಃ ಅಸೃಜನ್ನೇವ, ಮಧ್ಯಕಾಲದಲ್ಲಿ ವೇದವನ್ನು ಸೃಷ್ಟಿ ಮಾಡದೇನೆ ಪರಮಾತ್ಮ ಅನುಸಂಧದಾತಿ, ಆ ವರ್ಣಕ್ರಮಗಳನ್ನು ಅನುಸಂಧಾನ ಮಾಡಿ ಇದೇ ಕ್ರಮದಲ್ಲಿದೆ ಎಂಬುದಾಗಿ ಅನುಸಂಧಾನ ಮಾಡ್ತಾರೆ. ಇತಿ, ಈ ರೀತಿಯಲ್ಲಿ ನೀವು ಹೇಳ್ತೀರ. ತಥಾ, ಹಾಗೆ ನಾವೇನು ಮಾಡ್ತೇವೆ? ಅಭಿವ್ಯಕ್ತಮೇವ ಕ್ರಮ, ನೀನು ಸೃಷ್ಟಿಕ್ರಮ, ಸೃಷ್ಟವಾದ ಕ್ರಮ, ನಾವು ಪ್ರಳಯ ಆದಿಭಾಗದಲ್ಲಿ ಅಭಿವ್ಯಕ್ತವಾಗಿರ್ತಕ್ಕಂತಹ ಕ್ರಮ, ಅದನ್ನು ಸರ್ವದಾ ಅನುಸಂಧತ್ತೆ. ಯಾವಾಗಲೂ ಭಗವಂತ ತನ್ನ ಬುದ್ಧಿಯಲ್ಲಿ ಅವನು ಅನುಭವಿಸ್ತಾನೆ ಅಂತ ಹೇಳ್ತೇವೆ. ನ ಕದಾಪಿ, ಯಾವಾಗಲೂ ಕೂಡ ಸೃಜತಿ, ಕದಾಪಿ ನ ಸೃಜತಿ, ಯಾವಾಗಲೂ ಭಗವಂತ ಸೃಷ್ಟಿ ಮಾಡೋದೇ ಇಲ್ಲ. ಏವಂ ಪೌರ್ವಾ ಪರ್ಯವಂತಃ ಏತೆ ವರ್ಣ ಇತೀಶ್ವರಃ ಅನಾದಿನಿತ್ಯಯ ಬುದ್ಧ್ಯ ಸದೋಲ್ಲಿಖತಿ ವೈದಿಕೀಂ. ನ, ಅನಾದಿಯಾಗಿರ್ತಕ್ಕಂತಹ ವೇದ, ಆ ವೇದಗಳಲ್ಲಿ ವಿಶಿಷ್ಟ ಕ್ರಮ ಎಂಬತಕ್ಕಂಥದ್ದಿದೆ. ಅದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಏವಂ ಪೌರ್ವಾಪರ್ಯವಂತಹ ಏತೇ ವರ್ಣಾಃ, ಈ ಕ್ರಮದಲ್ಲಿಯೇನೇ ಇದು ಮೊದಲು, ಇದು ಅನಂತರ ಎಂಬತಕ್ಕಂತಹ ಕ್ರಮವುಳ್ಳದ್ದಾಗಿದೆ ಎಂಬುದಾಗಿ ಈಶ್ವರ ಪರಮಾತ್ಮನು ಅನಾದಿನಿತ್ಯಯ ಬುದ್ಧಿಯ, ತನ್ನ ಬುದ್ಧಿ ಅನಾದಿನಿತ್ಯವಾಗಿರ್ತಕ್ಕಂಥದ್ದು, ಅನಾದಿನಿತ್ಯವಾಗಿರ್ತಕ್ಕಂಥ ತನ್ನ ಬುದ್ಧಿಯಲ್ಲಿ ವೇದಗಳಲ್ಲಿರ್ತಕ್ಕಂತಹ ವರ್ಣಗಳ ಕ್ರಮ ಅದು ಇದೇ ಕ್ರಮದಿಂದ ಯಾವಾಗಲೂ ಇದೆ ಎಂಬುದಾಗಿ ಪರಮಾತ್ಮ ಉಲ್ಲಿಖತಿ, ವಿಷಯೀಕರಿಸ್ತಾ ಇದ್ದಾನೆ. ಭಗವಂತನ ಜ್ಞಾನದಲ್ಲಿ ಈ ಕ್ರಮ ಎಂಬತಕ್ಕಂಥದ್ದು ಅದು ಯಾವಾಗಲೂ ಒಂದೇ ರೀತಿಯಲ್ಲಿದೆ ಅಂತ ವಿಷಯೀಕರಿಸಲ್ಪಡ್ತಾ ಇದೆ. ಭಗವಂತನ ಜ್ಞಾನಕ್ಕೆ ವಿಷಯ ಆಗಿದೆ. ಭಗವಂತನ ಜ್ಞಾನ ಏನಾಗಿದೆ? ಅನಾದಿನಿತ್ಯವಾಗಿದೆ. ಅನಾದಿನಿತ್ಯಯ ಬುದ್ಧ್ಯ, ಅನಾದಿನಿತ್ಯವಾಗಿರ್ತಕ್ಕಂತಹ ತನ್ನ ಬುದ್ಧಿಯಲ್ಲಿ ಈ ಪೌರ್ವಾಪರ್ಯ ಎಂಬತಕ್ಕಂಥದ್ದಿದೆ. ಮೊದಲಿದು ಅನಂತರ ಇದು ಎಂಬತಕ್ಕಂಥ ಈ ವರ್ಣಕ್ರಮಗಳನ್ನು ಭಗವಂತ ಯಾವತ್ತೂ ಕೂಡ ವಿಷಯೀಕರಿಸ್ತಾ ಇದ್ದಾನೆ. ಆದ್ದರಿಂದಾಗಿ ಏನಾಗುತ್ತೆ? ವೇದ ಎಂಬತಕ್ಕಂಥದ್ದು ನಿತ್ಯ ಅಂತ ಸಿದ್ಧವಾಗುತ್ತೆ. ಏತೇ ವರ್ಣಾಃ, ಈ ಎಲ್ಲ ವರ್ಣಗಳು. ಏವಂ, ಏವಂ ಅಂತಂದರೆ ಅಗ್ನಿಮೀಳೆ ಅಂತ ತೆಗೆದುಕೊಂಡ್ರೆ ಅಕಾರೋತ್ತರ, ಗಕಾರೋತ್ತರ, ನಕಾರೋತ್ತರ, ಇಕಾರೋತ್ತರ, ಮಕಾರೋತ್ತರ, ಈಕಾರೋತ್ತರ, ಲಕಾರೋತ್ತರ, ಏಕಾರ ಅಂತ ಅಗ್ನಿಮೀಳೆ ಅಂತ. ಈ ಕ್ರಮವಾಗಿ ಪೌರ್ವಾಪರ್ಯವಂತಹ, ಮೊದಲು ಅನಂತರ ಎಂಬತಕ್ಕಂತಹ ಕ್ರಮವುಳ್ಳವುಗಳು ಇತಿ, ಈ ರೀತಿಯಾಗಿ ಎಂಬುದಾಗಿ ಈಶ್ವರ ಪರಮಾತ್ಮನು ಅನಾದಿನಿತ್ಯಯ ಬುದ್ಧ್ಯ, ಅನಾದಿನಿತ್ಯವಾಗಿರ್ತಕ್ಕಂತಹ ತನ್ನ ಜ್ಞಾನದಿಂದ ವೈದಿಕೀಂ, ವೇದ ಸಂಬಂಧಿಗಳಾಗಿರ್ತಕ್ಕಂತಹ ವರ್ಣಗಳ ಸಮುದಾಯವನ್ನು ಸದಾ ಯಾವಾಗಲೂ ಉಲ್ಲಿಖತಿ, ವಿಷಯೀಕರಿಸ್ತಾನೆ. ಏತೇ ವರ್ಣಾಃ, ಈ ವರ್ಣಗಳು. ಏವಂ, ಈ ಕ್ರಮವಾಗಿ ಅಗ್ನಿಮೀಳೆ ಪುರೋಹಿತಂ ಅಂತಿದೆಯಲ್ಲ, ಈ ಅಕಾರೋತ್ತರ ಈ ಕ್ರಮದಲ್ಲಿ ಏನೇ ಪೌರ್ವಾಪರ್ಯವಂತಹ, ಮೊದಲು ಅನಂತರ ಎಂಬತಕ್ಕಂಥ ಕ್ರಮವುಳ್ಳವುಗಳು ಇತಿ ಎಂಬುದಾಗಿ ಈಶ್ವರ ಪರಮಾತ್ಮನು ಅನಾದಿನಿತ್ಯಯ ಬುದ್ಧ್ಯ, ಅನಾದಿ ನಿತ್ಯವಾಗಿರ್ತಕ್ಕಂತಹ ಜ್ಞಾನದಿಂದ ವೈದಿಕೀಂ, ವೇದ ಸಂಬಂಧಿಯಾಗಿರ್ತಕ್ಕಂತಹ ವರ್ಣಗಳ ಸಮುದಾಯವನ್ನು ಸದಾ ಯಾವಾಗಲೂ ಉಲ್ಲಿಖತಿ, ವಿಷಯೀಕರಿಸ್ತಾನೆ. ಅನಾದಿಷ್ವಪಿ ವರ್ಣೇಶು, ಅನಾದಿಯಾಗಿದ್ದರೂ ಕೂಡ ವರ್ಣಗಳಲ್ಲಿ ವಿಶಿಷ್ಟಕ್ರಮ ವಿಷಯೀಕರಣ ಪ್ರಕಾರಂ, ಯಾವ ರೀತಿಯಲ್ಲಿ ವರ್ಣಗಳ ಕ್ರಮವನ್ನು ಭಗವಂತ ವಿಷಯೀಕರಿಸ್ತಾನೆ ಎಂಬತಕ್ಕಂತಹ ಕ್ರಮವನ್ನು, ರೀತಿಯನ್ನು ಶೃಂಗಗ್ರಾಹಕತೆಯ ದರ್ಶಯತಿ, ಒಂದನ್ನು ಎತ್ತು ಹಿಡಿದು ತೋರಿಸ್ತಾ ಇದ್ದಾರೆ ಅಂತ. ಯಾರು ಬುದ್ಧಿವಂತ ಅಂತಂದರೆ ಎದ್ದು ನಿಂತ್ಕೋ ಅಂತ ಹೇಳ್ತಾರೆ, ಅದನ್ನೇ ಶೃಂಗಗ್ರಾಹಿ ಅಂತ. ಹೀಗೆ ಎತ್ತಿ ಹಿಡಿದು ತೋರಿಸ್ತಾರೆ ಅಂತ. ಹಾಗೆ ಇಲ್ಲೂ ಕೂಡ ಅಗ್ನಿಮೀಳೆ ಪುರೋಹಿತಂ ಎಂಬತಕ್ಕಂತಹ ಒಂದು ವೇದವಾಕ್ಯವನ್ನು ಇಟ್ಟುಕೊಂಡು ಇದರಲ್ಲಿ ಆ ಕ್ರಮ ಎಂಬತಕ್ಕಂಥದ್ದು ಯಾವ ರೀತಿಯಲ್ಲಿ ಅನಾದಿನಿತ್ಯವಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಏತೇ ವರ್ಣಾಃ ಅಂದರೆ ಯಾವ ವರ್ಣ ಅಂದರೆ ವ್ಯಾಪ್ತಾಃ, ವ್ಯಾಪ್ತವಾಗಿರ್ತಕ್ಕಂತಹ ಅಕಾರಾದಿ ವರ್ಣ, ನಿತ್ಯವೂ ಹೌದು ವ್ಯಾಪ್ತವೂ ಹೌದು ಅಂತಹ ವರ್ಣಗಳಲ್ಲಿ. ಏವಂ ಪೌರ್ವಾಪರ್ಯವಂತಹ, ಈ ರೀತಿಯಲ್ಲಿ ಮೊದಲು ಅನಂತರ ಏನು ಅದೇ ಹೇಳ್ತಾರೆ. ಅಗ್ನಿಮೀಳೆ ಇತ್ಯಾದಿ ಪೌರ್ವಾಪರ್ಯವಂತಹ ಅಂತ. ಅಗ್ನಿಮೀಳೆ ಎಂಬತಕ್ಕಂತಹ ಈ ಒಂದು ಪದವನ್ನು ತೆಗೆದುಕೊಂಡ್ರೆ ಅಲ್ಲಿ ಏನು ಕ್ರಮ ಇದೆ, ಇದೇ ಕ್ರಮ ಎಂಬತಕ್ಕಂಥದ್ದು
ಭಗವಂತನ ಅನಾದಿ ನಿತ್ಯವಾದ ಬುದ್ಧಿಯಲ್ಲಿ ವಿಷೀಕೃತವಾಗಿದೆ. ಅದರಿಂದಾಗಿ ಆ ಕ್ರಮ ಎಂಬತಕ್ಕಂಥದ್ದು ನಿತ್ಯ. ಶ್ರೀಕೃಷ್ಣಾರ್ಪಣವಸ್ತು. ಮಧ್ಯಾಹ್ನ 2:30